Students, will continue in this chapter, class 11, on another new topic, that is accuracy and precision of measurement of an instrument. ನೀವು ಮೆಷರ್ಮೆಂಟ್ಸಿಗೆ ಬಂದಾಗ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀರಾ, ಉಪಕರಣಗಳು, ಗ್ರಾಮ್ ಇನ್ಸ್ಟ್ರೂಮೆಂಟ್ಸ್. ಅಲ್ಲಿ ವಿ ಮೇನ್ಲಿ ಟಾಕ್ ಅಬೌಟ್ ಟೂ ಥಿಂಗ್ಸ್. ಒನ್ ಈಸ್ ಪ್ರಿಸಿಷನ್ ಆ್ಯಂಡ್ ದ ಅದರ್ accuracy. And I have shown you how to do measurements, measuring length, mass, time, means dimension of some small objects using three important instruments. ಕೆಲವರು ಬಂದಿಲ್ಲ ಅಂತ ಅಂದ್ಕೊಂಡಿರ್ತೀನಿ, ಕೆಲವರು ಬಂದಿದ್ದೀರಾ. ಬಂದಿಲ್ಲೇ ಹೋದವರು ಮತ್ತೆ ಮುಂದಿನ ದಿನಗಳಲ್ಲಿ ಮಾಡ್ತೀರಾ. ನೋಡಿ, ಈ ದಿಸ್ ಆರ್ ದಿ ತ್ರೀ ಇನ್ಸ್ಟ್ರೂಮೆಂಟ್ಸ್ ವಿ ಯೂಸ್ ಟು ಮೆಷರ್ ಡೈಮೆನ್ಷನ್ಸ್. ನೋಡಿ, ಇದನ್ನು ನಾವು ಏನು ಕರೆದ್ವಿ? ಇಟ್ ಈಸ್ ವರ್ನಿಯರ್ ಕ್ಯಾಲಿಪರ್ಸ್. ಇದು ಸ್ಕ್ರೂ ಗೇಜು, ದಿಸ್ ಇಸ್ ಸ್ಪೆರೋಮೀಟರ್, ರೈಟ್? ನೀವು ಈ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಯೂಸ್ ಮಾಡಿ ಮೆಷರ್ ಸ್ಮಾಲ್ ಡೈಮೆನ್ಷನ್ಸ್ ಲೈಕ್ ಲೆಂತ್, ಬ್ರೆಡ್ತ್, ಆ ಥರದ್ದು. ಅದನ್ನು ಮೆಷರ್ ಮಾಡಲಿಕ್ಕೆ ನೀವು ಆರ್ಡಿನರಿ ಸ್ಕೇಲ್ನೂ ಯೂಸ್ ಮಾಡ್ಬೋದು. ನೀವು ಈ ಥರ ಸ್ಕೇಲ್ನ ಹೈಸ್ಕೂಲ್ ಡೇಸ್ನಲ್ಲಿ ಯೂಸ್ ಮಾಡಿದ್ದೀರಾ. ಅಲ್ಲಿ ಮಾಮೂಲಿ ಸ್ಕೇಲ್ ತೊಗೊಂಡ್ರೆ ಇಟ್ ಈಸ್ ಆ್ಯಕ್ಚುಲಿ ಅ ಮೀಟರ್ ಸ್ಕೇಲ್. ಮೀಟರ್ ಸ್ಕೇಲ್ದು ಸ್ಮಾಲರ್ ಲೆನ್ಸ್ ತೊಗೊಂಡಾಗ ಸೆಂಟಿಮೀಟರ್ನಲ್ಲಿರುತ್ತೆ. ಈಗ ಮೀಟರ್ ಸ್ಕೇಲ್ನಲ್ಲಿ ಈ ಥರ ಫಸ್ಟ್ ಡಿವಿಷನ್ ಸ್ಟಾರ್ಟ್ಸ್ ವಿತ್ 0, ದೆನ್ ನೆಕ್ಸ್ಟ್ ಡಿವಿಷನ್ 0.1, 0.2, 0.3, 0.4, 0.5, 0.6, 0.7, 0.8, 0.9, 1. ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ 1.1, 1.2, 1.3, 1.4, 1.5, 6, 7, 8 ಕಂಟಿನ್ಯೂ ಆಗುತ್ತೆ. ನೋಡಿ, ಇಲ್ಲಿ 0 to 1 in centimeters. 1 centimeters is divided equally into 10 divisions. 10 divisions. ಇಲ್ಲಿ 1 centimeter equals to 10 times 1 division. 10 times 1 division. What is 1 division value? 1 division is 1 millimeter. So 1 centimeter is equal to 10 times 1 millimeter. 10 times 1 millimeter. So it is 1 centimeter, 10 millimeters. ನೀವು ಹಾಗಾದರೆ ಈ 1 millimeter ಸಾಲ್ವ್ ಮಾಡಿದ್ರೆ ಇದು ಇಟ್ಕೊಳ್ಳಿ. ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ 1 millimeter? ಯು ಬ್ರಿಂಗ್ ಇಟ್ ಟು ಡಿನಾಮಿನೇಟರ್. ಅವಾಗ ಇಟ್ ಈಸ್ 1 centimeter divided by 10. ದೆರ್ಫೋರ್ 1 millimeter ಬರ್ಕೊಂಡ್ರಿ. ನೋಡಿ, ಕೆಳಗಡೆ ತೊಗೊಬಂದಾಗ 0.1 centimeters. 1 millimeter is 0.1 centimeters. ನೋಡಿ, ಬರೀತೀರ. ಅಂದರೆ ಈ ವ್ಯಾಲ್ಯೂ ಇದೆಯಲ್ಲ, ಗ್ಯಾಪು, ಈ ಗ್ಯಾಪ್ನ ನಾವು 1 millimeter ಅಂತ ಹೇಳ್ಬೋದು. ಅದನ್ನೇ ಸೆಂಟಿಮೀಟ್ರಲ್ಲಿ ಬರೆದಾಗ 0.1 centimeter ಆಗುತ್ತೆ. ಹಾಗಾದರೆ ವೆನ್ ಯು ರೀಡ್ ಮಿಲಿಮೀಟರ್ಸ್ ಹೇಳಿದರೆ 1 millimeter, 2, 3, 4, 5, 6, 7, 8, 9, 10 ಹಾಗೆ. ಸೆಂಟಿಮೀಟ್ರಲ್ಲಿ ಹೇಳಿದಾಗ 0.1, 0.2, 0.3, 0.4, 0.5, 0.6, 0.7, 0.8, 0.9, 1. 1.1, 1.2, 1.3, 1.4, 1.5 ಹಾಗೆ ಈ ಥರ ಲೆಕ್ಕ ಹಾಕ್ತೀರಾ. ಆರ್ಡಿನರಿ ಸ್ಕೇಲ್ ಯೂಸ್ ಮಾಡಿದಾಗ ನೀವು ಮೆಷರ್ ಮಾಡೋಕ್ಕಾಗೋದು ಮಿನಿಮಮ್ 1 millimeters. 1 millimetersಗಿಂತ ಕಮ್ಮಿ ಲೆಂತ್ ಇದ್ದರೆ ಆವಾಗ ನೀವು ಮೆಷರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ 1 millimeter ಈಸ್ ಕಾಲ್ಡ್ ಲೀಸ್ಟ್ ಕೌಂಟ್. ಶಾರ್ಟ್ ಫಾರ್ಮ್ ಬರೋಣ, L ಫಾರ್ ಲೀಸ್ಟ್, C ಫಾರ್ ಕೌಂಟ್. ಈ ಸ್ಕೇಲ್ನಲ್ಲಿ 1 millimeter ಈಸ್ ದಿ ಲೀಸ್ಟ್ ಕೌಂಟ್. ಸೆಂಟಿಮೀಟ್ರಲ್ಲಿ ಬರೆದಾಗ 0.1 centimeter ಬರೀತೀವಿ. ಸೊ 1 millimeter or 0.1 centimeter ಈಸ್ ದಿ ಲೀಸ್ಟ್ ಕೌಂಟ್ ಆಫ್ ದಿಸ್ ಇನ್ಸ್ಟ್ರೂಮೆಂಟ್. ಪ್ರಾಬ್ಲಮ್ ಏನು ಅರೈಸ್ ಆಗುತ್ತೆ? ಈಗ ನಾನು ಯೂಸಿಂಗ್ ದಿಸ್ ವಾಂಟ್ ಟು ಮೆಷರ್ ಲೆಂತ್ ಆಫ್ ದಿಸ್. ಇದು ಲೆಂತ್ ಎಷ್ಟಿದೆ? ಅವಾಗ ಏನು ಮಾಡ್ತೀನಿ? 0 ಮೇಲೆ ಇದು ಇಡ್ತೀನಿ. ಈ ಕಡೆ ಇಟ್ಟಾಗ ನೋಡಿ, ಈ ಲೆಂತು ಇಲ್ಲಿ ಈ ಸ್ಕೇಲ್ನಲ್ಲಿ ಇಸ್ ಕಮ್ಮಿಂಗ್ ಅರೌಂಡ್ ಇಯರ್. ನೋಡಿ, ಇಲ್ಲಿ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ. ಈಗ ಈ ಥರ ಇಷ್ಟುದ್ದ ಇದೆ ಇದು. ನಾವು ಇಫ್ ಯು ಕೌಂಟ್ 1, 2, 3 millimeters ಹೇಳಿದ್ರೆ 3 ಹೇಳಬೇಕು. ಸೆಂಟಿಮೀಟ್ರ್ ಹೇಳಿದ್ರೆ 0.1, 0.2, 0.3. 0.3 centimeter ಅಂತ ನೀವು ವ್ಯಾಲ್ಯೂ ಕೋಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಆವಾಗ ನಿಮಗೆ ಅನಿಸುತ್ತೆ ಎಕ್ಸಾಕ್ಟ್ 0.3ನಲ್ಲಿ ಇಲ್ಲ, ಇಟ್ ಲೈಸ್ ಬಿಟ್ವೀನ್ ದಿ 2 divisions 0.3 ಆ್ಯಂಡ್ 0.4. ಹಾಗಾದರೆ ಎಕ್ಸ್ಟ್ರಾ ಗ್ಯಾಪ್ನ ಕೌಂಟ್ ಮಾಡೋದು ಹೆಂಗೆ? ಆದರೆ ನಿಮ್ಮ ಮೆಷರ್ಮೆಂಟು ಎಕ್ಸಾಕ್ಟ್ ಆಗಲಿಲ್ಲ. ಈಗ ಇಟ್ಸ್ 0.3 ಮತ್ತು 0.4 ಮಧ್ಯೆ ಇರೋದ್ರಿಂದ ಎಕ್ಸಾಕ್ಟ್ಲಿ ಎಷ್ಟು ಅದನ್ನು ಕಂಡುಹಿಡಿಬೇಕು ಅಂದರೆ ಸ್ಟೂಡೆಂಟ್ಸ್, you have to make that gap into some number of divisions. ಆವಾಗ ಕೌಂಟ್ ಮಾಡ್ಕೋಬೋದು. ಅಂದರೆ ಯು ಹ್ಯಾವ್ ಟು ಡಿವೈಡ್ ದಟ್ ಅಗೈನ್ ಯೂಸಿಂಗ್ ಸಮ್ ವ್ಯಾಲ್ಯೂ. ಅಂದರೆ ನೀವೇನಾದರೂ ಈ ವ್ಯಾಲ್ಯೂನೇ ನೋಡಿ, ಈಗ ತೊಗೊಂಡಿದ್ದೀರಲ್ವಾ ಈ ಸ್ಕೇಲು, ಇದನ್ನೇ ನೀವು ಫರ್ದರ್ ಡಿವೈಡ್ ಮಾಡಿದಿದ್ದರೆ ನೋಡಿ
1 2 3 4 5 6 7 8 9 10 ಆ ಥರ 10 ಡಿವಿಷನ್ಸ್ ಮಾಡಿದ್ರೆ ಈ ಗ್ಯಾಪ್ ಎಷ್ಟು ಹೇಳಿದೆ ನಾನು? ದಿಸ್ ಗ್ಯಾಪ್ ಈಸ್ 1 ಮಿಲಿಮೀಟರ್ಸ್. 1 ಮಿಲಿಮೀಟರ್ಸ್ದು ವ್ಯಾಲ್ಯೂ ಇನ್ ಸೆಂಟಿಮೀಟರ್ 0.1 ಸೆಂಟಿಮೀಟರ್. ಅದನ್ನು ಫರ್ದರ್ 10 ಡಿವಿಷನ್ಸ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಆವಾಗ ಈಚ್ ವಿಲ್ ಬಿ ಈಕ್ವಲ್ ಟು 1/10 0.1 ಮಿಲಿಮೀಟರ್ಸ್. ಇಲ್ಲ ಸೆಂಟಿಮೀಟರ್ ಹೇಳಿದ್ರೆ 0.01 ಡಿವೈಡ್ ಮಾಡಿದ್ರೆ ಇನ್ನೂ 0 ಆ್ಯಡ್ ಆಗುತ್ತೆ, 0.01 ಸೆಂಟಿಮೀಟರ್. ಆವಾಗ ಏನಾಗ್ತಾ ಇತ್ತು ನೋಡಿ, ದೊಡ್ಡ ಹೇಗೆ ಕೌಂಟ್ ಮಾಡ್ತೀರಾ? 0 ಆದರೆ 0.1 0.2 0.3 0.3 ಆದಮೇಲೆ 3.1 3.2 3.3 3.4 3.5 3.6 3.7 ಆ ಥರ ನೀವು ಬರ್ಕೊಂಡು ಈ ವ್ಯಾಲ್ಯೂ ವುಡ್ ಬಿ ಎಷ್ಟು 0.38 ಏನೋ ಆಗ್ತಾ ಇತ್ತು. ಅಂದರೆ ಈ ಗ್ಯಾಪ್ನ ಫರ್ದರ್ 10 ಡಿವಿಷನ್ಸ್ ಮಾಡಿಕೊಂಡ್ರೆ ಆವಾಗ ನೀವು ಆ ಎಕ್ಸ್ಟ್ರಾ ಲೆನ್ನು ಕವರ್ ಮಾಡ್ಕೋಬೋದು, ಕವರ್ ಮಾಡ್ಬೋದು. ನೋಡಿ ಆ ಆಪ್ಷನ್ನು ಈ ಸ್ಕೇಲ್ನಲ್ಲಿದೆ. ವಾಟ್ ಇಸ್ ದಿ ಸ್ಕೇಲ್? ದಿಸ್ ಈಸ್ ವರ್ನಿಯರ್ ಸ್ಕೇಲ್. ಅಂದರೆ ಆರ್ಡಿನರಿ ಸ್ಕೇಲ್ನಲ್ಲಿ ನೀವು ಏನು ಈ ಗ್ಯಾಪ್ ಮೆಷರ್ ಮಾಡೋಕ್ಕೆ ಆಗೋದಿಲ್ವೋ ಅದನ್ನು ಇದನ್ನು ಮೆಷರ್ ಮಾಡಿ ತೋರಿಸುತ್ತೆ. ಅಂದರೆ ದಿಸ್ ಆ್ಯಕ್ಚುಲಿ ಶೋಸ್ ಮಿನಿಮಮ್ ವ್ಯಾಲ್ಯೂ 1/10 ಆಫ್ ದಿಸ್. ಇದರಲ್ಲಿ ಎಷ್ಟು ಮಿನಿಮಮ್ ನೀವು 1 ಮಿಲಿಮೀಟ್ರ್ ಅಂತ ಹೇಳಿದ್ರು, ಇಲ್ಲ ಸೆಂಟಿಮೀಟ್ರ್ನಲ್ಲಿ 0.1 ಅಂತ ಹೇಳಿದ್ರು, ಅದರ 1/10 ವ್ಯಾಲ್ಯೂನ 1/10 ಅಂದರೆ ಹೆಂಗೆ ಬರೀಬೇಕು ಹೇಳಿ? 1/10 ಆಫ್ 1 ಮಿಲಿಮೀಟರ್ ಹಿಂಗೆ ಓದಬೇಕು. ಇಲ್ಲ 1/10 ಆಫ್ 1 ಸೆಂಟಿಮೀಟರ್ 0.1 ಹೇಳಬೇಕು. ಇದನ್ನು ನಾವು 0.1 ಮಿಲಿಮೀಟ್ರ್ ಹೇಳ್ತೀವಿ, ಇಲ್ಲ 0.01 ಸೆಂಟಿಮೀಟ್ರ್ ಹೇಳ್ತೀವಿ, 0.01 ಸೆಂಟಿಮೀಟರ್. ಹೀಗೆ 1/10 ಆಫ್ ಎ ಡಿವಿಷನ್ನ ನಾವು ನೋಡಿಕೊಂಡ್ರೆ 1/10 ಆಫ್ ಎ ಡಿವಿಷನ್, ಆವಾಗ ನಮ್ಮ ಸ್ಕೇಲ್ದು ಆ್ಯಕ್ಯುರೇಸಿ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಇಲ್ಲಿ 1 ಮಿಲಿಮೀಟ್ರನ್ನ ಫರ್ದರ್ ಡಿವೈಡ್ ಮಾಡಿ 0.1 ಮಿಲಿಮೀಟ್ರ್ ಮಾಡ್ತೀರಾ, ಇಲ್ಲ ಅದನ್ನೇ ಸೆಂಟಿಮೀಟ್ರಲ್ಲಿ ಬರೆದಾಗ 0.1 ಸೆಂಟಿಮೀಟ್ರ್ ಮತ್ತೆ ಫರ್ದರ್ ಮಾಡಿ ಡಿವೈಡ್ ಮಾಡಿ 0.01 ಮಾಡ್ತೀರಾ. ಹೀಗೆ ನಾವು ಈ ಆರ್ಡಿನರಿ ಸ್ಕೇಲ್ದು ಲೀಸ್ಟ್ ಕೌಂಟ್ನ ಜಾಸ್ತಿ ಮಾಡಿದ್ವಿ. ಆರ್ಡಿನರಿ ಸ್ಕೇಲ್ ಲೀಸ್ಟ್ ಕೌಂಟ್ ಇನ್ನೂ ಜಾಸ್ತಿ ಮಾಡ್ಕೊಂಡ್ವಿ. ಹಾಗಾದರೆ ಮಕ್ಕಳೇ, ಈಗ ನಾವು ಸಮ್ಮರಿ ನೋಡೋಣ. ಏನು ಡಿಸ್ಕಸ್ ಮಾಡಿದೆ ನಾನು ಸೋಫಾರ್? ಈ ಮಾಮೂಲಿ ಸ್ಕೇಲ್, ದಿಸ್ ಇಸ್ ಯುವರ್ ರೆಗ್ಯುಲರ್ ಸ್ಕೇಲ್ ವಿ ಹ್ಯಾವ್ ಯೂಸ್ಡ್ ಇನ್ ಹೈಸ್ಕೂಲ್. ದಿಸ್ ಸೆಂಟಿಮೀಟರ್ ಸ್ಕೇಲ್. ಇದು ಆ್ಯಕ್ಚುಲಿ 1 ಮೀಟ್ರ್ ಇದೆ, 100 ಸೆಂಟಿಮೀಟರ್ಸ್. ಇದರಲ್ಲಿ 1000 ಮಿಲಿಮೀಟರ್ಸ್ ಇದೆ. ಮಿಲಿಮೀಟರ್ಸ್ ಅಂದರೆ ಸಣ್ಣದು, ಸರಿನಾ? ಮಿಲಿಮೀಟರ್ನಲ್ಲೂ ಹೇಳ್ಬೋದು, ಸೆಂಟಿಮೀಟ್ರಲ್ಲೂ ಹೇಳ್ಬೋದು, ಮೀಟ್ರ್ನಲ್ಲೂ ಹೇಳ್ಬೋದು. ನಮ್ಮ ಡೈಲಿ ಲೈಫ್ ಅಪ್ಲಿಕೇಶನ್ಸ್ಗೆ ಎನಫ್. ಆದರೆ 1 ಮಿಲಿಮೀಟ್ರಿಗಿಂತ ಕಮ್ಮಿ ಹೇಳಬೇಕು ಅಂದರೆ ಆಗಲ್ಲ. ಸೊ ವಿ ಹ್ಯಾವ್ ಟು ಗೋ ಫಾರ್ ಇನ್ಸ್ಟ್ರೂಮೆಂಟ್ ಲೈಕ್ ದಿಸ್. ದಿಸ್ ಈಸ್ ಕಾಲ್ಡ್ ವರ್ನಿಯರ್ ಸ್ಕೇಲ್ ವಿಚ್ ಕ್ಯಾನ್ ಮೆಷರ್ 0.1 ಮಿಲಿಮೀಟರ್. ಸೆಂಟಿಮೀಟ್ರಲ್ಲಿ ಹೇಳಿದ್ರೆ 0.01. ಅದಕ್ಕಿಂತ ಕಮ್ಮಿ ಲೆಂತ್ ಬೇಕಾ? 0.1 ಫರ್ದರ್ 10 ಡಿವಿಷನ್ ಮಾಡಿದ್ರೆ 0.01 ನೋಡಿ ಇದನ್ನ ಯೂಸ್ ಮಾಡ್ತೀವಿ. ಹಾಗೆ ನೀವು ಮಾಮೂಲಿ 1 ಮಿಲಿಮೀಟ್ರ್ ಹೇಳಿದಾಗ ಆರ್ಡಿನರಿ ಸ್ಕೇಲು, ಇದಕ್ಕಿಂತ ಕಮ್ಮಿ ವ್ಯಾಲ್ಯೂ ಬೇಕು ಅಂದರೆ ವರ್ನಿಯರ್ ಸ್ಕೇಲು, ಅದಕ್ಕಿಂತ ಕಮ್ಮಿ ವ್ಯಾಲ್ಯೂ ಬೇಕು ಅಂದರೆ ಈ ಸ್ಕೇಲು. ಅಂದರೆ ನೀವು ಈ ಸ್ಕೇಲ್ ಯೂಸ್ ಮಾಡಿದ್ರೆ, ಈ ಸ್ಕೇಲ್ನ ವಾಟ್ ಇಸ್ ದಿಸ್ ಸ್ಕ್ರೂ ಗೇಜ್, ಅದೇ ಲೆಂತ್ನ ಫರ್ದರ್ ಡಿವೈಡ್ ಮಾಡಿ ಹೇಳ್ಬೋದು, ಲೈಕ್ 0.382 ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಇನ್ನೂ ನಾನು 8 ಡಿವಿಷನ್ಸ್ ನೋಡಿಕೊಂಡೆ. ಆ 2 ಡಿವಿಷನ್ಸ್ ಮಧ್ಯೆ ಬಂದಾಗ ಅದನ್ನು ತೋರಿಸೋವಂಥ ಸ್ಕೇಲ್ ಇದ್ದರೆ ಆವಾಗ ಇನ್ನೂ ಚೆನ್ನಾಗಿ ನೀವು ವ್ಯಾಲ್ಯೂನ ಎಕ್ಸ್ಪ್ರೆಸ್ ಮಾಡ್ತೀರಾ. ನೋಡಿ, ಈ ಸ್ಕೇಲ್ನ ಯೂಸ್ ಮಾಡಿದಿದ್ದರೆ ನಿಮ್ಮ ವ್ಯಾಲ್ಯೂ ಜಸ್ಟ್ 0.3 ಆಗ್ತಾ ಇತ್ತು. ಈ ಸ್ಕೇಲ್ನ ಯೂಸ್ ಮಾಡಿದಾಗ ಅದರ ವ್ಯಾಲ್ಯೂ 0.38 ಆಯಿತು. ಈ ಸ್ಕೇಲ್ನ ಯೂಸ್ ಮಾಡಿದಾಗ ಅದರ ವ್ಯಾಲ್ಯೂ 0.382 ಆಯಿತು. ಹಾಗಾದರೆ ಏನು ಡಿಫರೆನ್ಸು? ಫಸ್ಟ್ ಆರ್ಡಿನರಿ ಸ್ಕೇಲ್ ಯೂಸ್ ಮಾಡಿದಾಗ ನೀವು 1 ಡಿಜಿಟ್ ಮಾತ್ರ ಮೆಷರ್ ಮಾಡಿದ್ರಿ, ಸೆಂಟಿಮೀಟ್ರ್ನಲ್ಲಿ 0.3 ಬಂತು. ಅದನ್ನು ನಾವು ಇನ್ನೂ ಫರ್ದರ್ 10 ಗ್ಯಾಪ್ ಮಾಡಿ ಇದರಲ್ಲಿ ಡಿವೈಡ್ ಮಾಡಿ ಮಾಡಿಕೊಂಡ್ವಿ, ಆವಾಗ 0.38 ಬಂತು. ಈಗ ನಾವೇನು ಹೇಳ್ತೀವಿ, ಈ ಸ್ಕೇಲಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಪ್ರೆಸಿಷನ್ ಜಾಸ್ತಿ. ಪ್ರೆಸಿಷನ್ ಅಂದರೆ ಹೌ ಸ್ಮಾಲ್ ಯುವರ್ ಮೆಷರ್ಮೆಂಟ್ ಈಸ್. ಅದನ್ನು ನಾವು ಲಿಮಿಟ್ ಆರ್ ರೆಸಲ್ಯೂಷನ್ ಆಫ್ ಮೆಷರ್ಮೆಂಟ್, ಲಿಮಿಟ್ ಆರ್ ರೆಸಲ್ಯೂಷನ್ ಆಫ್ ಮೆಷರ್ಮೆಂಟ್ ಅಂದರೆ ದಟ್ ಈಸ್ ಹೌ ಸ್ಮಾಲ್ a quantity, how small a measurement is ಅಂತ ಹೇಳ್ತೀವಲ್ಲ, ಅದನ್ನು ನಾವು ಪ್ರೆಸಿಷನ್. ಅಂದರೆ ಕಮ್ಮಿ ಮೆಷರ್ ಮಾಡಿದಷ್ಟು ಪ್ರೆಸಿಷನ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಜಾಸ್ತಿ.
ನೀವು ಆರ್ಡಿನರಿ ಸ್ಕೇಲ್ ಯೂಸ್ ಮಾಡಿದರೆ ನಿಮ್ಮ ಮೆಷರ್ಮೆಂಟ್ ಇಷ್ಟಿಗೆ ನಿಂತು ಹೋಗೋದು. ನೋಡಿ, ಇಲ್ಲಿ ಬಂದು ನಿಂತ್ಕೊಂಡ್ರೆ ನಾವು 0.3 ಹೇಳಬೇಕು, ಇಲ್ಲ 0.4 ಹೇಳಬೇಕು ಅಪ್ರಾಕ್ಸಿಮೇಟಾಗಿ. 0.4ಗೆ ಹತ್ತಿರ ಇದ್ದರೆ 0.4 ಹೇಳ್ತೀರಾ, ಬಟ್ ನಾಟ್ ಎಕ್ಸಾಕ್ಟ್ ವ್ಯಾಲ್ಯೂ. 0.3 ಹತ್ತಿರ ಇದ್ದರೆ 0.3 ಹೇಳ್ತೀರಾ, ಬಟ್ ನಾಟ್ ಅನ್ ಎಕ್ಸಾಕ್ಟ್ ವ್ಯಾಲ್ಯೂ. ನೀವು ಈ ಸ್ಕೇಲ್ ಯೂಸ್ ಮಾಡಿದಾಗ ಅದರ ಮಧ್ಯದ ಗ್ಯಾಪನ್ನು ಹೇಳಬಹುದು, ರೈಟ್? 0.38. ಅವಾಗ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಮೋರ್ ಪ್ರಿಸಿಷನ್. ಆ ಗ್ಯಾಪ್ ಮಧ್ಯದಲ್ಲಿ ಇನ್ನೂ ಫರ್ದರ್ ಡಿವೈಡ್ ಮಾಡಿ ಹೇಳೋದಾದರೆ 0.382 ಇನ್ನೂ ಪ್ರಿಸಿಷನ್ ಜಾಸ್ತಿ ಆಯಿತು. ಸೊ ಆ್ಯಸ್ ಯು ಮೇಕ್ ಸ್ಮಾಲರ್ ಆ್ಯಂಡ್ ಸ್ಮಾಲರ್ ಡಿವಿಷನ್ಸ್ ಇನ್ ಅ ಸ್ಕೇಲ್, ಪ್ರಿಸಿಷನ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಇನ್ಕ್ರೀಸಸ್. ಎಷ್ಟು ಕಮ್ಮಿ ಮೆಷರ್ ಮಾಡ್ತೀರೋ ಅದನ್ನು ಪ್ರಿಸಿಷನ್ ಅಂತ ಹೇಳ್ತೀವಿ. ಅದನ್ನ ಲೀಸ್ಟ್ ಕೌಂಟ್ ಅಂತ ಕೂಡ ಹೇಳ್ತೀವಿ. ಲೀಸ್ಟ್ ಕೌಂಟ್ ಅಂದರೆ ಎಷ್ಟು ಸ್ಮಾಲ್ ವ್ಯಾಲ್ಯೂ ನೀವು ಮೆಷರ್ ಮಾಡ್ಬೋದು. ಆ ಲೀಸ್ಟ್ ಕೌಂಟ್ನ ಕಮ್ಮಿ ಮಾಡಿದಷ್ಟು ಪ್ರಿಸಿಷನ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಜಾಸ್ತಿ ಆಗುತ್ತೆ. ಈಗ ವಾಟ್ ಈಸ್ ಆ್ಯಕ್ಯುರೇಸಿ? ಆ್ಯಕ್ಯುರೇಸಿ ನೀವು ರೆಗ್ಯುಲರ್ ಡೈಲಿ ಲೈಫ್ ಯೂಸೇಜ್ ಯೂಸ್ ಮಾಡ್ತೀರಾ. ನಿಮಗೆ ಆಲ್ರೆಡಿ ಒಂದು ವ್ಯಾಲ್ಯೂ ಇಷ್ಟು ಬರಬೇಕು ಅಂತ ಗೊತ್ತಿರುತ್ತೆ. ಯುವರ್ ವ್ಯಾಲ್ಯೂ ಶುಡ್ ಬಿ ಅರೌಂಡ್ 0.38. ಆ ವ್ಯಾಲ್ಯೂ ಎಕ್ಸಾಕ್ಟ್ ಇಷ್ಟು ಬರಬೇಕು. ನೀವು ನಿಮ್ಮ ಸ್ಕೇಲ್ ಯೂಸ್ ಮಾಡಿದಾಗ 0.37 ಒಂದು ಸರಿ ಮೆಷರ್ ಮಾಡ್ತೀರಾ, ಇನ್ನೊಂದು ಸರಿ 0.32 ಮೆಷರ್ ಮಾಡ್ತೀರಾ. ಹಾಗಾದರೆ ವಿಚ್ ಈಸ್ ಮೋರ್ ಆ್ಯಕ್ಯುರೇಟ್? ಆ್ಯಕ್ಯುರೇಟ್ ಯಾವುದು? ಕ್ಲಿಯರ್ ಹೇಳ್ತೀರಾ, ಸರ್ ಯು ಹ್ಯಾವ್ ಮೆಷರ್ಡ್ 0.37 ಇಸ್ ಕ್ಲೋಸ್ ಟು ಆ್ಯಕ್ಚುಯಲ್ ವ್ಯಾಲ್ಯೂ, ದಿಸ್ ಈಸ್ ಮೋರ್ ಆ್ಯಕ್ಯುರೇಟ್. ಹಾಗಾದರೆ ವಾಟ್ ಇಸ್ ಆ್ಯಕ್ಯುರೇಸಿ? ಆ್ಯಕ್ಯುರೇಸಿ ಈಸ್ ನೀವು ಎಷ್ಟು ಕ್ಲೋಸ್ ಇದ್ದೀರಾ, ಹೌ ಕ್ಲೋಸ್ ದಿ ಮೆಷರ್ಮೆಂಟ್ ಈಸ್. ನೀವು ಮಾಡಿರೋ ಮೆಷರ್ಮೆಂಟು ಆ್ಯಕ್ಚುಯಲ್ ವ್ಯಾಲ್ಯೂಗೆ ಎಷ್ಟು ಹತ್ತಿರ ಇದೆ ಅಂತ ಹೇಳೋದನ್ನು ನಾವು ಆ್ಯಕ್ಯುರೇಟ್. ನಿಮ್ಮ ನೋಟ್ಸಲ್ಲಿ ಹೀಗಿದೆ, 1 ಮಾರ್ಕ್ಸ್ ಕ್ವಶನ್. ಜಸ್ಟ್ ಯು ಪ್ರಾಕ್ಟೀಸ್ ಜಸ್ಟ್ ಹೌ ಇಟ್ ಈಸ್ ಇನ್ ನೋಟ್ಸ್. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೌ ಕ್ಲೋಸ್ ದಿ ಮೆಷರ್ಮೆಂಟ್ ಈಸ್ ಟು ದಿ ಆ್ಯಕ್ಚುಯಲ್ ವ್ಯಾಲ್ಯೂ, ಟ್ರೂ ವ್ಯಾಲ್ಯೂ ಈಸ್ ಆ್ಯಕ್ಯುರೇಸಿ. ಪ್ರಿಸಿಷನ್ ಅಂದರೆ ಎಷ್ಟು ಕಮ್ಮಿ ಮೆಷರ್ ಮಾಡಿ ತೋರಿಸ್ತೀರ ನೀವು, ಅದನ್ನು ನಾವು ಪ್ರಿಸಿಷನ್ ಅಂತ ಹೇಳ್ತೀವಿ. ಈ ಮೆಷರ್ಮೆಂಟ್ ಅಂತ ಬಂದಾಗ 2 ವ್ಯಾಲ್ಯೂಸ್. ಒಂದು ಆ್ಯಕ್ಚುಯಲ್ ವ್ಯಾಲ್ಯೂ, ಆ್ಯಕ್ಚುಯಲ್ ಆಲ್ಸೋ ಕಾಲ್ಡ್ ಟ್ರೂ ವ್ಯಾಲ್ಯೂ ಅಂದರೆ ಎಷ್ಟು ವ್ಯಾಲ್ಯೂ ಬರಬೇಕು. ಸಮವು ನೀವು ತಿಳ್ಕೊಂಡಿದ್ದೀರಾ ಇಷ್ಟು ವ್ಯಾಲ್ಯೂ ಬರಬೇಕು ಅಂತ. ಆದರೆ ನೀವು ಮೆಷರ್ ಮಾಡಿದಾಗ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಮಿಸ್ಟೇಕ್ಸ್ ಆಗಿಯೇ ಆಗುತ್ತೆ. ಹಾಗಾಗಿ ಯುವರ್ ಮೆಷರ್ಡ್ ವ್ಯಾಲ್ಯೂ ಮೇ ನಾಟ್ ಬಿ ಆಲ್ವೇಸ್ ಈಕ್ವಲ್ ಟು ಟ್ರೂ ವ್ಯಾಲ್ಯೂ. ಆ ಥರ ಸನ್ನಿವೇಶಗಳಲ್ಲಿ ಸಿಚುವೇಶನ್ಸ್ ಬಂದಾಗ ವಿ ಸೇ ದೆರ್ ಇಸ್ ಸಮ್ ಎರರ್ ಇನ್ ಮೆಷರ್ಮೆಂಟ್ಸ್. ಹಾಗಾಗಿ ಮೆಷರ್ಮೆಂಟ್ಸ್ ಅಂತಿದ್ದ ಹಾಗೇ ಎರರ್ಸ್ ಬಂದೇ ಬರುತ್ತೆ. ಹ್ಯಾವ್ ಹರ್ಡ್ ಆಫ್ ದಿಸ್ ವರ್ಡ್ ಎರರ್ಸ್? ಎಸ್. ಇನ್ ಡೈಲಿ ಲೈಫ್ ಯೂಸೇಜ್ ಎರರ್ ಅನ್ನೋದು ಕ್ವೈಟ್ ಕಾಮನ್. ಎರರ್ನ ಮಾಮೂಲಿ ಯೂಸೇಜ್ನಲ್ಲಿ ಹೇಗೆ ಯೂಸ್ ಮಾಡ್ತೀರಾ ಇಂಗ್ಲೀಷ್ನಲ್ಲಿ? ಆ ಮಿಸ್ಟೇಕ್. ಎರರ್ ಆ ಮಿಸ್ಟೇಕ್. ನಾರ್ಮಲಿ ವೆನ್ ಯು ಡೂ ಸಮಥಿಂಗ್ ದೆರ್ ವಿಲ್ ಬಿ ಮಿಸ್ಟೇಕ್. ಕಾಮನ್ ಆಗಿ ನೀವು ಏನಾದರೂ ಮಾಡ್ಲಿಕ್ಕೆ ಹೋದಾಗ ಏನು ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ತಿರೋ ಅದು ಬರದೇ ಹೋದರೆ ಮಿಸ್ಟೇಕ್ ಆಯಿತು, ರೈಟ್? ಮಿಸ್ಟೇಕ್ ಮೆಷರ್ಮೆಂಟ್ಸ್ನಲ್ಲೂ ಕ್ವೈಟ್ ಕಾಮನ್ನಾಗಿ ಬಂದೇ ಬರುತ್ತೆ. ನೀವು ಏನು ಮೆಷರ್ ಮಾಡ್ಲಿಕ್ಕೆ ಹೋಗ್ತಿರೋ ಆ ವ್ಯಾಲ್ಯೂ ಎಕ್ಸಾಕ್ಟಾಗಿ ಬರಲಿಲ್ಲ ಅಂದರೆ ಮಿಸ್ಟೇಕ್ ಆಗಿದೆ. ಹಾಗಾದರೆ ಅದನ್ನ ಅನ್ಸರ್ಟನ್. ಆಮೇಲೆ ಈ ಮಿಸ್ಟೇಕ್ ಅನ್ನೋದು ಕಾಮನ್ ಇರುತ್ತೆ. ಅದರಿಂದ ಮೆಷರ್ಮೆಂಟ್ ಯಾವಾಗಲೂ ಪರ್ಫೆಕ್ಟ್ ಆಗಿರ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಆ್ಯನ್ ಅನ್ಸರ್ಟನ್ಟಿ ಅಂದರೆ ವ್ಯಾಲ್ಯೂ ಯಾವಾಗಲೂ ಎಕ್ಸಾಕ್ಟ್ ಬರಲ್ಲ. ಅನ್ಸರ್ಟನ್ಟಿ ಆಫ್ ಮೆಷರ್ಮೆಂಟ್, ಅನಿಶ್ಚಿತತೆ ಅಂತ ನಾವು ಕನ್ನಡದಲ್ಲಿ. ಅನ್ಸರ್ಟನ್ಟಿ ಆಫ್ ಮೆಷರ್ಮೆಂಟ್ ಈಸ್ ಕಾಲ್ಡ್ ಏನು ಹೇಳಿ? ಎರರ್. ಆ್ಯಂಡ್ ಹೌ ಡು ಯು ಕೌಂಟ್ ಎರರ್ನ ಹಾಗಾದರೆ ತಿಳ್ಕೊಳ್ಳೋದು ಹೇಗೆ? ಈ ಥರ ಕ್ಯಾಲ್ಕುಲೇಷನ್ ಸ್ಕೇಲ್ಸ್ನ ಮತ್ತೆ ಬರೆಯೋಣ ಮುಂದಿನ ಈಗ ಆಮೇಲೆ ನೋಡೋಣಂತೆ. ಇನ್ನು ರಬ್ ಮಾಡಿರ್ತೀನಿ, ಗಮನಿಸ್ಕೊಂಡು ಮೈಂಡ್ ಇಟ್ಕೊಂಡಿದ್ದೀರಾ. ಹಾಗಾದರೆ ಹೌ ಡು ಯು ಡಿಫೈನ್ ಎರರ್? ಡಿಫೈನ್ಡ್ ಆ್ಯಸ್ ಎರರ್ ಈಕ್ವಲ್ಸ್ ಟು ಎರರ್. ನೋಡಿ ಬರೋದು, ಎರರ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಆ್ಯಕ್ಚುಯಲ್ ವ್ಯಾಲ್ಯೂ and the measured value. Actual value and the measured value. Actual value ಮತ್ತು measured value ಮಧ್ಯೆ ಏನು ಡಿಫ್ರೆನ್ಸ್ ಇದೆಯೋ ದಟ್ ಈಸ್ ಕಾಲ್ಡ್ ಎರರ್. ಹಾಗಾಗಿ ನೀವು ಎರರ್ ಅಂತ ಹೇಳಬೇಕು ಅಂದರೆ ದೇರ್ ಮಸ್ಟ್ ಬಿ ಡಿಫರೆನ್ಸ್ ಬಿಟ್ವೀನ್ measured value and actual value. Then we say there is some error, right? ಇಲ್ಲಿ ಡಿಫರೆನ್ಸ್ ಅಂದಾಗ ನಾವು ಹಿಂಗೆ ಬರಿತೀವಿ. ಡಿಫರೆನ್ಸ್ ಅಂದರೆ ಇಟ್ ಮೇ ಬಿ ಗ್ರೇಟರ್ ಮೈನಸ್ ಲೆಸ್ಸರ್ ಆರ್ ಲೆಸ್. ಅದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೋಟ್ ಯಾವಾಗಲೂ ನಾವು ಫಿಸಿಕ್ಸ್ನಲ್ಲಿ ಡಿಫರೆನ್ಸ್ ಅಂತ ಹೇಳಿದ್ರೆ ಡಿಫರೆನ್ಸ್ ಆಲ್ವೇಸ್ ಇಂಪ್ಲೈಸ್ ಗ್ರೇಟರ್ ವ್ಯಾಲ್ಯೂ
ಗ್ರೇಟರ್ ವ್ಯಾಲ್ಯೂ ಮೈನಸ್ ಲೆಸ್ಸರ್ ವ್ಯಾಲ್ಯೂ, ಗ್ರೇಟರ್ ವ್ಯಾಲ್ಯೂ ಮೈನಸ್ ಲೆಸ್ಸರ್ ವ್ಯಾಲ್ಯೂ ಈಸ್ ಡಿಫರೆನ್ಸ್. ಯಾವಾಗಲೂ ಹೀಗೇನೆ, ಅಲ್ಲಿ ಮೈನಸ್ ಬರಲ್ಲ. ನಾವು ಚೇಂಜ್ ಹೇಳಿದಾಗ ಫೈನಲ್ ಮೈನಸ್ ಇನಿಷಿಯಲ್ ಹೇಳ್ತೀವಿ, ಫೈನಲ್ ಮೈನಸ್ ಇನಿಷಿಯಲ್ ಆರ್ ಮೆಷರ್ಡ್ ವ್ಯಾಲ್ಯೂ ಮೈನಸ್ ಆ್ಯಕ್ಚುಯಲ್ ವ್ಯಾಲ್ಯೂ. ಆ್ಯಕ್ಚುಯಲ್ ವ್ಯಾಲ್ಯೂ ಇಸ್ ಆಲ್ಸೋ ಕಾಲ್ಡ್ ಟ್ರೂ ವ್ಯಾಲ್ಯೂ. ರಿಮೆಂಬರ್, ಆ್ಯಕ್ಚುಲಿ ವ್ಯಾಲ್ಯೂ ಎಷ್ಟು ಬರಬೇಕು ಅಂತ ಸಮ್ಹೌ ವಿ ಹ್ಯಾವ್ ಫೌಂಡ್. ನಿಮಗೆ ಗೊತ್ತಿದೆ, ಹೆಂಗೋ ಕಂಡು ಹಿಡ್ಕೊಂಡಿದ್ದೀರಾ ನೀವು. ಆಮೇಲೆ ಇನ್ನೊಂದು ಪಾಯಿಂಟ್ ಏನು, ನೀವು ವ್ಯಾಲ್ಯೂ ಕಂಡುಹಿಡಬೇಕು ಅಂದರೆ ಮೆಷರ್ ಮಾಡಲೇಬೇಕು. ಮೆಷರ್ ಮಾಡ್ತಾನೆ ಎರರ್ ಆಗೇ ಆಗುತ್ತೆ. ಹಾಗಾದರೆ ಹೌ ಡು ಯು ನೋ ಆ್ಯಕ್ಚುಯಲ್ ವ್ಯಾಲ್ಯೂ? ಸಮ್ಹೌ ಐ ಹ್ಯಾವ್ ಫೌಂಡ್. ನಾನು ಹೇಳ್ತೀನಿ ಮುಂದೆ ಹೇಗೆ ಬರುತ್ತೆ. ಈಗ ಇಲ್ಲಿ ನೀವು ಆ್ಯಕ್ಚುಯಲ್ ವ್ಯಾಲ್ಯೂನ ಟ್ರೂ ವ್ಯಾಲ್ಯೂ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಅಥವಾ ಟ್ರೂ ವ್ಯಾಲ್ಯೂನ ಆ್ಯಕ್ಚುಲಿ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಯಾವ್ದು ಜಾಸ್ತಿ ಇರುತ್ತೋ ಅದು ಆಮೇಲೆ ಬಂದರೆ ನೆಗೆಟಿವ್ ಬಂದುಬಿಡುತ್ತೆ. ಸಾಮಾನ್ಯವಾಗಿ ನಾವು ಡಿಫರೆನ್ಸ್ ಮಾಡುವಾಗ ಗ್ರೇಟರ್ ವ್ಯಾಲ್ಯೂ ಮೈನಸ್ ಲೆಸ್ಸರ್, ಅಲ್ಲಿ ಮೆಷರ್ಡ್ ವ್ಯಾಲ್ಯೂ ಮೈನಸ್ ಆ್ಯಕ್ಚುಯಲ್ ವ್ಯಾಲ್ಯೂ ಅಂತಲೇ ತೊಗೊಳ್ಳೋದು. ಯಾವಾಗಲೂ ಆ್ಯಕ್ಚುಯಲ್ ವ್ಯಾಲ್ಯೂ ಮೈನಸ್ ಮೆಷರ್ಡ್ ವ್ಯಾಲ್ಯೂ ಅಂತಲೇ ತೊಗೊಳ್ಳೋದಿಲ್ಲ. ಒಟ್ಟಿನಲ್ಲಿ ಗ್ರೇಟರ್ ಮೈನಸ್ ಲೆಸ್ಸರ್ ಮಾಡಿದ್ರೆ ಡಿಫ್ರೆನ್ಸು. ಈ ಡಿಫ್ರೆನ್ಸ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್, ಒಟ್ಟಿನಲ್ಲಿ ವ್ಯಾಲ್ಯೂ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಈ ಎರರ್ಸ್ಗಳು ಏನಕ್ಕಾಗುತ್ತೆ, ಯಾವ ನೇಚರ್ನಲ್ಲಿ ಬರುತ್ತವೋ, ಯಾವ ರೀಸನಿಗೆ ಬರುತ್ತೆ, ಈ ಥರ ಎಲ್ಲ ನಾವು ಅನಲೈಸ್ ಮಾಡಿದಾಗ ವಿ ಕ್ಲಾಸಿಫೈ ಎರರ್ಸ್ ಬ್ರಾಡ್ಲಿ ಇಂಟು 2 ಗ್ರೂಪ್ಸ್. ಎರರ್ಸ್ನಲ್ಲಿ ಕ್ಲಾಸಿಫಿಕೇಷನ್ ಟೈಪ್ಸ್ ನೋಡೋಣ. ದೇರ್ ಆರ್ 2 ಟೈಪ್ಸ್ ಆಫ್ ಎರರ್ಸ್. ಅಲ್ಲಿ ಫಸ್ಟ್ ಒನ್ ರಿಮೆಂಬರ್ is called systematic errors. Systematic. Second one, random errors. Errors ಅಂತ ಕೇಳಬೇಡ. So there are 2 types, systematic errors and random errors. ಈಗ ವಾಟ್ ಈಸ್ ಸಿಸ್ಟಮ್ಯಾಟಿಕ್? ವರ್ಡೇ ಹೇಳೋ ಥರ ದೀಸ್ ಆರ್ ಈ ವ್ಯಾಲ್ಯೂಸ್ ಏನಿದೆಯೋದು ದೀಸ್ ಆರ್ ಡ್ಯೂ ಟು ಅಂದರೆ ಏನು ಮಿಸ್ಟೇಕ್ಸ್ ಆಗುತ್ತೋ, ಮಿಸ್ಟೇಕ್ಸ್ ಅದು ಸಹಜವಾಗಿ ಆಗುತ್ತೆ. ಡ್ಯೂ ಟು ಸಮ್ ನೋನ್ ರೀಸನ್ಸ್. ಯಾಕಾಗುತ್ತೆ ಅಂತ ಗೊತ್ತಿರುತ್ತೆ, ಕಾರಣ ಗೊತ್ತಿರುತ್ತೆ. ನೋನ್ ರೀಸನ್ಸ್ ಆ್ಯಂಡ್ ಆಲ್ವೇಸ್ ಇನ್ ಒನ್ ಡೈರೆಕ್ಷನ್ ಅಂದರೆ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್, ಹಾಗೆ ಒನ್ ಡೈರೆಕ್ಷನ್ ಮೀನಿಂಗ್ ಏನೋ, ನಾನು ಮೆಷರ್ಡ್ ವ್ಯಾಲ್ಯೂ ಮೈನಸ್ ಆ್ಯಕ್ಚುಯಲ್ ವ್ಯಾಲ್ಯೂ ಬರ್ತಾ ಇಟ್ಕೊಳ್ಳಿ. ಆವಾಗ ಅದು ಒಂದು ಸರಿ ಪ್ಲಸ್ ಬಂದರೆ ಪ್ಲಸ್ಸೇ ಇರುತ್ತೆ, ಮೈನಸ್ ಬಂದರೆ ಮೈನಸ್ ಇರುತ್ತೆ. ಆಲ್ವೇಸ್ ಮೀನಿಂಗ್ ದಟ್ ಈಸ್ ಆಲ್ವೇಸ್ ಪಾಸಿಟಿವ್ ಆರ್ ನೆಗೆಟಿವ್. ಒಂದು ಸರಿ ಪಾಸಿಟಿವ್ ಬಂದರೆ ಆಮೇಲೂ ಎಲ್ಲ ಪಾಸಿಟಿವೇ, ಒಂದು ಸರಿ ನೆಗೆಟಿವ್ ಬಂದರೆ ಆಮೇಲೂ ಎಲ್ಲ ನೆಗೆಟಿವೇ. ಹೀಗೆ ಇದರ ಪಾಸಿಟಿವ್ ಆರ್ ನೆಗೆಟಿವ್ ಅದು ಹಾಗೇ ಉಳ್ಕೊಳ್ಳುತ್ತೆ. ಡ್ಯೂ ಟು ಸಮ್ ನೋನ್ ರೀಸನ್ಸ್ ಇರುತ್ತೆ. ಆ್ಯಂಡ್ ಆಲ್ವೇಸ್ ಇನ್ ಒನ್ ಡೈರೆಕ್ಷನ್ ಇರುತ್ತೆ. ಏನೋ ಸಿಸ್ಟಮ್ಯಾಟಿಕ್ ಎರರ್ಸ್ ಆಲ್ವೇಸ್ ಡ್ಯೂ ಟು ಸಮ್ ನೋನ್ ರೀಸನ್ಸ್. ಆ್ಯಂಡ್ ನಿಮಗೆ ಅದು ಯಾಕೆ ಬರುತ್ತೆ, ಹೇಗೆ ಅರೈಸ್ ಆಗುತ್ತೆ, ಇದೇ ವ್ಯಾಲ್ಯೂ ಬರುತ್ತೆ ಮೊದಲೇ ಗೊತ್ತಿರುತ್ತೆ. ಆ ಥರ ಎರರ್ಸ್ ಆರ್ ಪ್ರೆಡಿಕ್ಟಬಲ್. ಫೈನಲ್ ಹೇಳೋದಾದರೆ ಪ್ರೆಡಿಕ್ಟಬಲ್ ಅಂದರೆ ಮೊದಲೇ ಹೇಳ್ಬೋದು ಈ ಥರ ಬರುತ್ತೆ ಅಂತೇಳಿ. ಹಾಗಿದ್ದರೆ ಸಿಸ್ಟಮ್ಯಾಟಿಕ್. ಬಟ್ ದಿಸ್ ರ್ಯಾಂಡಮ್ ಡ್ಯೂ ಟು ಅನ್ನೋನ್ ರೀಸನ್ಸ್. ಯಾಕೆ ಅರೈಸ್ ಆಗುತ್ತೆ, ಯಾವಾಗ ಹೇಳಕ್ಕೆ, ಅನ್ನೋನ್ ರೀಸನ್ಸ್ ಆ್ಯಂಡ್ ಮೇ ಬಿ ಒಂದೇ ಮೆಷರ್ಮೆಂಟ್ನಲ್ಲಿ ಪಾಸಿಟಿವ್ ಆರ್ ನೆಗೆಟಿವ್, ಹೀಗೆ ಪಾಸಿಟಿವ್ ನೆಗೆಟಿವ್ ವೇರಿ ಆಗ್ಬೋದು. ಆ್ಯಂಡ್ ಯಾವಾಗಲೂ ನೀವು ಎರರ್ ಇಷ್ಟೇ ಬರುತ್ತೆ, ಇದೇ ರೀಸನಿಗೆ ಬರುತ್ತೆ ಹೇಳೋಕ್ಕಾಗೋದಿಲ್ಲ. ದೇ ಆರ್ ಹೈಲಿ ಅನ್ಪ್ರೆಡಿಕ್ಟಬಲ್. ಏನು ಹೇಳ್ಬೋದು, ಅನ್ಪ್ರೆಡಿಕ್ಟಬಲ್. ಯಾಕೆ ಎರರ್ ಬರುತ್ತೆ, ಯಾವಾಗ ಬರುತ್ತೆ ಅಂತ ನೀವು ಹೇಳೋಕ್ಕಾಗೋದು, ಅನ್ಪ್ರೆಡಿಕ್ಟಬಲ್. ಆ್ಯಂಡ್ ದೇ ಆರ್ ರ್ಯಾಂಡಮ್ ಎರರ್ಸ್. ರ್ಯಾಂಡಮ್ ಅಂದರೆ ವರ್ಡ್ ಹೇಳ್ತಾರೆ, ರ್ಯಾಂಡಮ್ ಅಂದರೆ ಹೆಂಗೆ ಬೇಕಾದ್ರೂ ಬರ್ಬೋದು, ಯಾವ ರೀಸನ್ಸ್ ಬೇಕಾದರೂ ಬರ್ಬೋದು. ಇದು ನೀವು ಆಲ್ರೆಡಿ ಕೆಲವರು ಎಕ್ಸ್ಪೆರಿಮೆಂಟ್ಸ್ನ ಮಾಡದೆ ಹೋದ್ರೆ ಮತ್ತೆ ಕಂಟಿನ್ಯೂ ಮಾಡ್ತೀರಾ, ಡೋಂಟ್ ವರಿ. ಈಗ ಐ ವಾಂಟ್ ಟು ಮೆಷರ್ ಥಿಕ್ನೆಸ್ ಆಫ್ ದಿಸ್ ನೋಡಿ, ಇಟ್ಕೊಂಡಿಗೆ ನೀವು ಟರ್ನ್ ಮಾಡಿದಾಗ ಎರರ್ ಡ್ಯೂ ಟು ದಿ ಇನ್ಸ್ಟ್ರೂಮೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಈ ಇನ್ಸ್ಟ್ರೂಮೆಂಟ್ನ ಹೀಗೆ ಕ್ಲೋಸ್ ಮಾಡಿ ಇದನ್ನು ಮೆಷರ್ ಮಾಡ್ತಾ ಇದ್ದೀನಿ, ರೈಟ್. ನಾನು ಇಲ್ಲಿ ಮೆಷರ್ ಮಾಡಿದ್ರೆ ಒಂದು ವ್ಯಾಲ್ಯೂ, ಇಲ್ಲಿ ಮಾಡಿದ್ರೆ ಒಂದು, ಆ ಥರ 0.01 ಮಿಲಿಮೀಟ್ರ್ನಲ್ಲಿ ಏನಾದರೂ ಚೇಂಜ್. ಒಂದು ಸರಿ 2.35 ಬಂತು, ಇನ್ನೊಂದು ಸರಿ 2.36 ಬಂತು, ಇನ್ನೊಂದು ಸರಿ 2.33 ಬಂತು. ಹೀಗೆ ದಿ ಲಾಸ್ಟ್ ಡಿಜಿಟ್ನ 0.01 ಪ್ಲೇಸ್ ಅದು. ಅಲ್ಲಿ ಆ 0.01 ಆರ್ಡರ್ನಲ್ಲಿ ವ್ಯಾಲ್ಯೂ ಮೇ ಚೇಂಜ್. ಅಂದರೆ ಸೇಮ್ ವ್ಯಾಲ್ಯೂನ, ಸೇಮ್ ಥಿಕ್ನೆಸ್ನ ನಾವು ಪದೇ ಮೆಷರ್ ಮಾಡಿದಾಗ ಸ್ಲೈಟ್ ಡಿಫ್ರೆನ್ಸ್ ಬರಬಹುದು. ವೈ ರೀಸನ್ಸ್ ಆರ್ ಮೆನಿ. ಆ್ಯಂಡ್ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ನೆಕ್ಸ್ಟ್ ವ್ಯಾಲ್ಯೂ ಮೋರ್ ಇರುತ್ತೋ ಲೆಸ್ ಇರುತ್ತೋ ದ್ಯಾನ್ ದಿ ಪ್ರೀವಿಯಸ್ ಗೊತ್ತಾಗಲ್ಲ, ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ದೇ ಆರ್ ರ್ಯಾಂಡಮ್ ಎರರ್ಸ್, ರ್ಯಾಂಡಮ್ ಆ್ಯಂಡ್ ಸಿಸ್ಟಮ್ಯಾಟಿಕ್.
ಇಲ್ಲಿ ಆ ಸಿಸ್ಟಮ್ಯಾಟಿಕ್ನ ಫರ್ದರ್ ನಾವು 2-3 ಟೈಪ್ಸ್ ಕ್ಲಾಸಿಫೈ ಮಾಡ್ಬೋದು. ಅಲ್ಲಿ ನೋಡೋಣ ಟೈಪ್ಸ್ ಆಫ್ ಸಿಸ್ಟಮ್ಯಾಟಿಕ್ ಎರರ್ಸ್. ಸಿಸ್ಟಮ್ಯಾಟಿಕ್ ಅಂದರೆ ದೇ ಆರ್ ಡ್ಯೂ ಟು ಸಮ್ ನೋನ್ ರೀಸನ್ಸ್. ಆ ಸಿಸ್ಟಮ್ಯಾಟಿಕ್ ಎರರ್ಸ್ನಲ್ಲಿ ಸಮ್ ಟೈಪ್ಸ್ ಆಫ್, ಅದರಲ್ಲಿ ಫಸ್ಟ್ ಒನ್ ದಟ್ ಈಸ್ ಇನ್ಸ್ಟ್ರುಮೆಂಟಲ್ ಎರರ್. ಇನ್ಸ್ಟ್ರುಮೆಂಟಲ್ ಎರರ್. ಆ್ಯಂಡ್ ಸೆಕೆಂಡ್ ಒನ್ ಸಿಸ್ಟಮ್ಯಾಟಿಕ್ ಎರರ್ನಲ್ಲಿ ಎರರ್ ಡ್ಯೂ ಟು imperfection in experimental technique ಎಕ್ಸ್ಪೆರಿಮೆಂಟ್ ಮಾಡ್ತಿರಲ್ಲ ಅದು ಟೆಕ್ನಿಕ್ ಆರ್ ಪ್ರೊಸೀಜರ್. ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡೋ ಒಂದು ಪ್ರೊಸೀಜರ್ ಅಂತ ಇರೋದು, ಒಂದು ಪ್ಯಾಟ್ರನ್ನು. ನೀವು ಆ ಪ್ರೊಸೀಜರ್ನ ಯೂಸ್ ಮಾಡ್ತಿರಲ್ಲ ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡುವಾಗ ಈ ವರ್ಷ ಅದರಲ್ಲಿ ಬರ್ಬೋದು. ಆ್ಯಂಡ್ ಥರ್ಡ್ ಒನ್ ಪರ್ಸನಲ್ ಎರರ್. ಪರ್ಸನಲ್ ಅಂದರೆ ನೀವು ನಿಮ್ಮಿಂದನೇ ಕೆಲವು ಪ್ರಾಬ್ಲಮ್ಸ್ಗಳಾಗಿ ಮಿಸ್ಟೇಕ್ಸ್ ಆಗ್ಬೋದು. ಆ ಮಿಸ್ಟೇಕ್ಸ್ ರಿಪೀಟ್ ಆಗ್ತಿರ್ತವೆ ಅವೇನೇ ಏನೋ ಮಿಸ್ಟೇಕಿಂದ. ಹಾಗಾಗಿ ನಾವು ಈ ಪರ್ಸನಲ್ ಎರರ್. ಇನ್ಸ್ಟ್ರೂಮೆಂಟಲ್ ಎರರ್ ಅಂದರೆ ಈಗ ಮಾಮೂಲಿ ಆರ್ಡಿನರಿ ಸ್ಕೇಲ್ ನಾನು ನಿಮಗೆ ಹೇಳಿದೆ. ಆರ್ಡಿನರಿ ಸ್ಕೇಲ್ನಲ್ಲಿ ಇದು 0, 0.1, 0.2, 0.3, 0.4, 0.5 ಹೇಳಿದೆ. ಇದು 0.6, 0.7, 0.8, 0.9, 10 1 ಸೆಂಟಿಮೀಟರ್ ಮಾರ್ಕ್ ಮಾಡಿರ್ತಾರೆ. ಆಮೇಲೆ ಮುಂದೆ ಕಂಟಿನ್ಯೂ ಆಗುತ್ತೆ 0.1, 2 ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹೀಗೆ ನೀವು ಈ ಸ್ಕೇಲ್ನಲ್ಲಿ ಬೈ ಮಿಸ್ಟೇಕ್ 1 ಡಿವಿಷನ್ ಮಿಸ್ ಆಗಿರುತ್ತೆ, ಅದನ್ನು ಯೂಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ವೈ ಇನ್ಸ್ಟ್ರೂಮೆಂಟು ಮ್ಯಾನುಫ್ಯಾಕ್ಚರ್ ಮಾಡುವಾಗಲೇ ಹಂಗೆ ಆಗ್ಬಿಟ್ಟಿದೆ. ಮ್ಯಾನುಫ್ಯಾಕ್ಚರ್ ಮಾಡೋರ ಪ್ರಾಬ್ಲಮ್ ಅದು. ಬಟ್ ನೀವು ಯೂಸ್ ಮಾಡ್ತಾ ಇದ್ದೀರಾ. ಯೂಸ್ ಮಾಡಿದಾಗ ನೋಡಿ ಸ್ಟೂಡೆಂಟ್ಸ್ 0.1, 0.2, 0.3, 0.4, 0.5 ಪಕ್ಕ ಇದೆ. 0.6, 0.7, 0.8, 0.9 ಈ ಸ್ಕೇಲು ಈಸ್ ಅ ಫಾಲ್ಟಿ ಸ್ಕೇಲ್. ಫಾಲ್ಟಿ ಅಂದರೆ ಅದರಲ್ಲೇ ಬೇಸಿಕಲಿ ತಪ್ಪಿದೆ. ಇದನ್ನು ಯೂಸ್ ಮಾಡಿದಾಗ ನಿಮ್ಮ ಮೆಷರ್ಮೆಂಟು ಇನ್ಆ್ಯಕ್ಯುರೇಟ್ ಅಲ್ವೇ? ನ್ಯಾಚುರಲ್ ತಾನೇ? ಇನ್ಸ್ಟ್ರೂಮೆಂಟಲ್ ಎರರ್ ಒನ್ ಆಫ್ ದಿ ಎಕ್ಸಾಂಪಲ್ಸ್. ಈ ಥರದ್ದು ಭಾಳಷ್ಟು ಬರ್ತವೆ. ಇನ್ಸ್ಟ್ರೂಮೆಂಟ್ನಲ್ಲೇ ಆಗುವಂಥ ವ್ಯತ್ಯಾಸ ಈ ಥರದ್ದು. ಈಗ ನಾನು ಮಾಮೂಲಿ ಸ್ಕೇಲ್, ಈ ಸ್ಕೇಲ್ನಲ್ಲಿ ಈ ಥರ ಇರಬಹುದು ಅಂತ ಹೇಳಿದೆ. ಈ ಸ್ಕೇಲ್ನಲ್ಲಿ ಒಂಥರ ಬರುತ್ತೆ ಆ ಎರರ್, ಈ ಸ್ಕೇಲ್ನಲ್ಲಿ ಒಂಥರ ಬರುತ್ತೆ. ದಿಸ್ ಇಸ್ ಕಾಲ್ಡ್ ವರ್ನಿಯರ್ ಸ್ಕೇಲ್. ಇನ್ಸ್ಟ್ರೂಮೆಂಟ್ನಲ್ಲೇ ಇಲ್ಲಿ 2 ಸ್ಕೇಲ್ಸ್ ಇದೆ, ಒಂದು ಮೇನ್ ಸ್ಕೇಲ್, ಒಂದು ವರ್ನಿಯರ್ ಸ್ಕೇಲ್ ಅಂತ. ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡಿದ್ದೀರಾ, ಮಧ್ಯೆ ಹೇಳಿದಾಗ ಬಂದಿದ್ದೀರಾ. ಇದರಲ್ಲೂ 2 ಸ್ಕೇಲ್ಸ್ ಇದೆ. ಯಾವುದಾದ್ರು 1 ಡಿವಿಷನ್ ಮಿಸ್ ಆಯಿತು ಅಂದರೆ ಇನ್ಸ್ಟ್ರೂಮೆಂಟಲ್ ಎರರ್. ಸರಿಯಾಗಿ ವರ್ಕ್ ಆಗದೆ ಹೋದ್ರೇ ಇನ್ಸ್ಟ್ರೂಮೆಂಟಲ್ ಎರರ್. ಇದನ್ನು ಯೂಸ್ ಮಾಡಿ ನೀವು ಒಂದು ಸರಿ ಅಟೆಂಡ್ ಮಾಡಿದ್ರೆ ಯು ಮಿಸ್ 1 millimeters. 1 millimeters ಈಸ್ ಇನ್ ಸೆಂಟಿಮೀಟರ್ 0.1. 2 ಟೈಮ್ಸ್ ಮೆಷರ್ ಮಾಡಿದ್ರೆ 2 ಮಿಸ್ ಆಯಿತು, 3 ಟೈಮ್ಸ್ ಮೆಷರ್ ಮಾಡಿದ್ರೆ 3 ಮಿಸ್ ಆಯಿತು. ಅಲ್ಲಿಗೆ ಯು ನೋ ದಿ ನೇಚರ್, ಕರೆಕ್ಟ್ ಅಲ್ವಾ? ಯು ಕ್ಯಾನ್ ಪ್ರೆಡಿಕ್ಟ್, ಇಟ್ ಈಸ್ ಪ್ರೆಡಿಕ್ಟಬಲ್. ಯು ನೋ ದಿ ನೇಚರ್ ಅಂದರೆ ಎವ್ರಿ ಮೆಷರ್ಮೆಂಟ್ is always short of a millimeter. So are missing a millimeter. It's highly predictable. ನಿಮಗೆ ಗೊತ್ತಾಗುತ್ತೆ ಯಾಕೆ ಬರುತ್ತೆ, ನೆಕ್ಸ್ಟ್ ಎಷ್ಟು ಮಿಸ್ ಆಗುತ್ತೆ ಗೊತ್ತಾಗುತ್ತೆ. ಆಲ್ರೆಡಿ ಫಿಕ್ಸ್ ಆಗೋಯ್ತಲ್ಲ, ಅದು ಗೊತ್ತಾಗ್ಬಿಡುತ್ತೆ. ಸೊ ಇಟ್ ಈಸ್ ಸಿಸ್ಟಮ್ಯಾಟಿಕ್ ಇನ್ಸ್ಟ್ರೂಮೆಂಟಿಂದ ಆಗುವಂಥದ್ದು. ದಟ್ಸ್ ವೈ ಇನ್ಸ್ಟ್ರೂಮೆಂಟಲ್ ಎರರ್. ಆಮೇಲೆ ಈ ಎರರ್ ಡ್ಯೂ ಟು ಇಂಪರ್ಫೆಕ್ಷನ್ ಅನ್ನೋದು ಕೆಲವು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಎಕ್ಸ್ಪೆರಿಮೆಂಟ್ ಮಾಡುವಾಗ ಹೊರಗಡೆಯಿಂದ ಫ್ಯಾಕ್ಟರ್ಸ್ಗಳು ಅಫೆಕ್ಟ್ ಮಾಡ್ತವೆ. ಆ ಥರದಕ್ಕೆ ಸುಮಾರು ಎಕ್ಸ್ಪೆರಿಮೆಂಟ್ಸ್ ಇದೆ. ನಿಮಗಿನ್ನೂ ಈಗ ಬಿಗಿನರ್ಸ್ ಆಗಿರೋದ್ರಿಂದ ನೀವು ಸೈನ್ಸ್ನಲ್ಲಿ ಇನ್ನೂ ಅದು ಅನುಭವ ಆಗಿಲ್ಲ, ಮುಂದೆ ನೀವು ಮಾಡ್ತೀರಾ, ತಿಳ್ಕೊಂಡಿರಿ ಹಿಂಗಾಗತ್ತೆ. ಈಗ ನಿಮಗೆ ಈ ವರ್ಷನೇ ಹ್ಯಾವ್ ಆನ್ ಎಕ್ಸ್ಪೆರಿಮೆಂಟ್ ವೇವ್ಸ್ನಲ್ಲಿ ಸೌಂಡ್ ವೇವ್ಸ್ ಮೂವ್ ವಿತ್ ಅ ಸ್ಪೀಡ್ ಇನ್ ಏರ್ ಆರ್ ವ್ಯಾಕ್ಯೂಮ್ 0 ಡಿಗ್ರಿನಲ್ಲಿ 332 ಮೀಟರ್ ಪರ್ ಸೆಕೆಂಡ್. ನೋಡಿ, ಇದು ಸ್ಪೀಡ್ ಆಫ್ ಸೌಂಡ್ ಇನ್ ಏರ್. ಚಿಲ್ಡ್ರನ್, ಇದು ಸಬ್ಜೆಕ್ಟೆಡ್ ಟು ಅ ಚೇಂಜ್ ಪರ್ ಡಿಗ್ರಿ ಸೆಂಟಿಗ್ರೇಡ್. 1 degree centigrade increase in temperature results in 0.6 meter per second variation. ನೋಡಿ, ಇದು ಎಕ್ಸ್ಟರ್ನಲ್ ಫ್ಯಾಕ್ಟರ್, ಟೆಂಪರೇಚರ್ ಅಫೆಕ್ಟಿಂಗ್ ಸ್ಪೀಡ್ ಆಫ್ ಸೌಂಡ್. ಹೇಳಿದ ಅರ್ಥ ಆಯ್ತಲ್ಲ? ನಾನು ಮಾತಾಡೋದು ನಿಮಗೆ ಕೇಳಿಸ್ತಾ ಇದೆ. ನಾನು ಪ್ರೊಡ್ಯೂಸ್ ಮಾಡಿರೋ ಸೌಂಡ್ ವೇವ್ಸ್ ಟು ರೀಚ್ ಮೊಬೈಲ್ ರೆಕಾರ್ಡ್ ಆಗುವಾಗ ಟೇಕ್ ಸಮ್ ಟೈಮ್. ಇದರಲ್ಲಿ 1 ಸೆಕೆಂಡ್ಗೆ ಸೌಂಡ್ ಟ್ರಾವೆಲ್ಸ್ 332 ಮೀಟರ್ ಪರ್ ಸೆಕೆಂಡ್. ಬಟ್ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಚೇಂಜ್ ಆಗ. ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀರ ರಿಗಾರ್ಡಿಂಗ್ ಸೌಂಡ್. ನೀವು ಎಕ್ಸ್ಪೆರಿಮೆಂಟ್ ಕಮೆಂಟ್ ಮಾಡಿದಾಗ ಒಂದು 20 ಡಿಗ್ರಿ ಸೆಂಟಿಗ್ರೇಡ್ ಇತ್ತು ಸ್ಪೀಡ್ ಆಫ್ ಸೌಂಡ್. 20 ಡಿಗ್ರಿಗೆ ಈ 0.6 0 ಡಿಗ್ರಿಗೆ 332 ಆದರೆ 20 ಡಿಗ್ರಿಗೆ 0.6 × 20 ಮಾಡಿ 6 12 ಆ್ಯಡ್ ಮಾಡ್ಕೋಬೇಕು. 12 ಆ್ಯಡ್ ಮಾಡಿದ್ರೆ 344 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ 30 ಡಿಗ್ರಿಗೆ ಹೋಯಿತು. ನೋಡಿ, ನೀವು
20 ಡಿಗ್ರಿ ಕಮೆನ್ಸ್ ಮಾಡಿದ್ರಿ, 20 ಡಿಗ್ರಿನಲ್ಲಿ 344 ಮೀಟರ್ ಪರ್ ಸೆಕೆಂಡ್ ಇದೆ. ನೀವು 30ಗೆ ಹೋದಾಗ 6 3 18 18 ಪ್ಲಸ್ ಮಾಡಿದ್ರೆ ಅಲ್ಲಿಗೆ 350 ಮೀಟರ್ ಪರ್ ಸೆಕೆಂಡ್, ರೈಟ್. ನೀವು ಎಕ್ಸ್ಪೆರಿಮೆಂಟ್ ಎಂಡ್ ಮಾಡೋ ವರ್ಷದಲ್ಲಿ ಇಷ್ಟ ಆಗಿದೆ, ಅಲ್ಲಿ ಕ್ಲಿಯರ್ಲಿ ದೇರ್ ಇಸ್ ಅನ್ ಎರರ್. ಆ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂನ ಇದನ್ನು ಯೂಸ್ ಮಾಡಿದ್ರೆ ಒಂದು ಆನ್ಸರ್ ಬರುತ್ತೆ ನಿಮಗೆ, ಇದು ಯೂಸ್ ಮಾಡಿದ್ರೆ ಒಂದು ಆನ್ಸರ್ ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬೇರೆ ಬೇರೆ ಪ್ರೊಸೀಜರ್ಸ್ ಇರುತ್ತೆ. ನೀವು ಸ್ಪೀಡ್ ಆಫ್ ಸೌಂಡ್ ಯೂಸ್ ಮಾಡಿ ಇನ್ನೇನೋ ಕಂಡುಹಿಡಿತಾ ಇರ್ತೀರ, ಆವಾಗ ನಿಮ್ಮ ಫೈನಲ್ ಆನ್ಸರ್ನಲ್ಲಿ ಡಿಫರೆನ್ಸ್ ಬಂದುಬಿಡುತ್ತೆ. ದಟ್ ಈಸ್ ಅನ್ ಎರರ್ ಡ್ಯೂ ಟು ಎಕ್ಸ್ಟರ್ನಲ್ ಕಾಸಸ್ ಆ್ಯಂಡ್ ಡ್ಯೂ ಟು ಪ್ರೆಷರ್, ಟೆಂಪರೇಚರ್ ಏನೆಲ್ಲ ಎಫೆಕ್ಟ್ಸ್ ಆಗಿಬಿಡ್ತವೆ. ಆಮೇಲೆ ಇನ್ನೊಂದು ಪರ್ಸನಲ್ ಎರರ್ಸ್. ಪರ್ಸನಲ್ ಎರರ್ ಅಂದರೆ ಯಾರು ಎಕ್ಸ್ಪೆಕ್ಟ್ ಮಾಡ್ತಾನೋ ಅವನಿಂದನೇ ಆಗೋದು. ಪರ್ಸನಲ್ ಬಯಾಸ್ ಅಂತೀವಿ. ಮೊದಲೇ ಈ ಆನ್ಸರ್ ಬರಬೇಕು ಅಂತ ನಾವು ಅಂದ್ಕೊಳ್ಳೋದು, ಎಕ್ಸ್ಪೆರಿಮೆಂಟೇ ಸರಿಯಾಗಿ ಮಾಡದೇ ಇರೋದು, ಸರಿಯಾಗಿ ಆ್ಯಂಡ್ ಓವರ್ ಸೈಟ್ ಮಾಡೋದು. ನಿಮಗೆ ಸೈಟೇ ಸರಿ ಇಲ್ಲ, ಕಣ್ಣೇ ಸರಿಯಾಗಿ ಕಾಣ್ತಾ ಇಲ್ಲ, ನೀವು ಈ ಥರ ಸ್ಕೇಲ್ ನೋಡಬೇಕು, ನೋಡಿದ್ರೆ ಅಪ್ರಾಕ್ಸಿಮೇಟಾಗಿ ಇಟ್ಸ್ 50.5 ಅಂತೀರ, ಅಲ್ಲಿ ನೋಡಿದ್ರೆ ಕರೆಕ್ಟಾಗಿ 50.6 ಇರ್ಬೋದು, 50.7 ಇರ್ಬೋದು. 0.1 or 2 ಮಿಲಿಮೀಟರ್ಸ್ ಮಿಸ್ ಮಾಡೋದೇ ಲೀಡ್ ಟು ಲಾಟ್ ಆಫ್ ವೇರಿಯೇಷನ್ಸ್ ಇನ್ ಫೈನಲ್ ಆನ್ಸರ್. ಅಂದರೆ ಒಬ್ಬ ವ್ಯಕ್ತಿ ಯಾರು ಎಕ್ಸ್ಪೆಕ್ಟ್ ಮಾಡ್ತಾನೋ ಅವನಲ್ಲಿ ಆಗುವಂಥ ಎರರ್ಸ್ಗಳು, ಪರ್ಸನಲ್ ಎರರ್ಸ್ ಡ್ಯೂ ಟು, ಅಲ್ಲಿ ನಿಮ್ಮ ನೋಟ್ಸ್ನಲ್ಲಿ ಆಗಿದೆ, ಡ್ಯೂ ಟು ಇಂಡಿವಿಜುವಲ್ ಬಯಾಸ್. ಬಯಾಸ್ ಅಂದರೆ ಬಯಾಸ್, BIAS, ಬಯಾಸ್ ಅಂತ ಒಂದು ವರ್ಡ್ ಇದೆ. ಬಯಾಸ್ ಅಂದರೆ ಯಾರು ಎಕ್ಸ್ಪೆಕ್ಟ್ ಮಾಡ್ತಾನೋ ಆ ವ್ಯಕ್ತಿ ಮೊದಲೇ ಈ ಆನ್ಸರ್ ಬರಬೇಕು ಅಂತ ಗೆಸ್ ಮಾಡ್ಕೊಂಡಿರ್ತಾನೆ, ಆನೆಸ್ಟಾಗಿ ಎಕ್ಸ್ಪೆಕ್ಟ್ ಮಾಡಲ್ಲ. ಇದು ನೋಡಲಿಕ್ಕೆ ಸಿಂಪಲ್ ಅನಿಸುತ್ತೆ, ಬಟ್ ಮೇಜರ್ ಫ್ಯಾಕ್ಟರ್. ಆಮೇಲೆ ಡ್ಯೂ ಟು ಐಸೈಟ್ ಪ್ರಾಬ್ಲಮ್, ಕಣ್ಣೇ ಸರಿಯಾಗಿ ಕಾಣಿಸ್ತಿರೋದಿಲ್ಲ. ಆ್ಯಂಡ್ ನೀವು ಎಕ್ಸ್ಪೆರಿಮೆಂಟ್ಸ್ ಹಿಂಗೆ ಮಾಡಬೇಕು, ಈ ಥರ ಶಿವರಿಂಗ್ ಇರುತ್ತೆ, ಹ್ಯಾಂಡ್ ನೀವು ಹೋಲ್ಡ್ ಮಾಡೋಕ್ಕೆ ಆಗಲ್ಲ ಹಿಂಗೆ ಅಂತೀರ, ಆವಾಗ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹಾಗಾಗಿ ಈ ಥರ ಡ್ಯೂ ಟು ಎಕ್ಸ್ಪೆರಿಮೆಂಟರ್ ದೇರ್ ಆರ್ ಸಮ್ ಎರರ್ಸ್. ಅದನ್ನ ಪರ್ಸನಲ್ ಎರರ್, ಎಕ್ಸ್ಪೆರಿಮೆಂಟರ್ ಯಾರು ಎಕ್ಸ್ಪೆರಿಮೆಂಟ್ ಮಾಡ್ತಾನೋ ಅವನ ಎರರ್ಸ್ಗಳು. ಇವುಗಳನ್ನು ನಾವು ರೀಸನ್ಸ್ ಗೊತ್ತಿರುತ್ತಲ್ವೇ ಓವರ್ಕಮ್ ಮಾಡ್ಬೋದು. ಇಲ್ಲಿ ಏನು ಮಾಡ್ತೀರಾ, ಗಿವಿಂಗ್ ಸಮ್ ಪ್ರಾಪರ್ ಕರೆಕ್ಷನ್ಸ್ ಟು ದಿ ಸೋರ್ಸ್ ಆಫ್ ಎರರ್ ಯಾಕಾಗುತ್ತೆ ಗೊತ್ತಿರೋದ್ರಿಂದ ಅದಕ್ಕೆ ಕರೆಕ್ಷನ್ ಕೊಟ್ಕೊಬಿಡೋದು. ಇಲ್ಲಿ ಯಾಕಾಯಿತು, ಯು ಮಿಸ್ಡ್ ಅ ಮಿಲಿಮೀಟರ್, 1 ಮಿಲಿಮೀಟರ್ ಸೇರಿಸ್ಕೊಳ್ಳೋದು ಮೆಜರ್ಮೆಂಟ್ನಲ್ಲಿ. ಇಲ್ಲಿ ಎವ್ರಿ ಡಿಗ್ರಿ ಸೆಂಟಿಗ್ರೇಡ್ ರೈಸ್ ರಿಸಲ್ಟ್ಸ್ ಇನ್ 0.6 ಮೀಟರ್ ಪರ್ ಸೆಕೆಂಡ್ ಇನ್ಕ್ರೀಸ್ ಇನ್ ಸ್ಪೀಡ್. 0.6 ಸೇರಿಸ್ಕೊಳ್ಳಿ ಪ್ರತಿ ಡಿಗ್ರಿಗೆ. 20 ಡಿಗ್ರಿ ರೈಸ್ ಆಯಿತಾ, 20 × 0.6 12 ಸೇರಿಸ್ಕೊಳ್ತಾರೆ ಎಕ್ಸ್ಟ್ರಾ. ಹೀಗೆ ನೀವು ಕರೆಕ್ಷನ್ಸ್ನ ಸುಲಭ ಕೊಡ್ಬೋದು, ಬಿಕಾಸ್ ಯು ನೋ ದಿ ರೀಸನ್. ಆದರೆ ಈ ರ್ಯಾಂಡಮ್ ಎರರ್ನಲ್ಲಿ ನೀವು ಹೆಂಗೆ ಮಾಡ್ತೀರ, ರ್ಯಾಂಡಮ್ ಎರರ್ ಯಾಕೆ ಬರುತ್ತೆ ಅಂತ ಗೊತ್ತಾಗದೇ ಇರೋದ್ರಿಂದ ಟು ಓವರ್ಕಮ್ ರ್ಯಾಂಡಮ್ ಎರರ್ ನಾವೇನು ಮಾಡ್ತೀವಿ, ವಿ ಡೂ ಎಕ್ಸ್ಪೆರಿಮೆಂಟ್ ಸೆವರಲ್ ಟೈಮ್ಸ್. ಒಂದೇ ಮೆಷರ್ಮೆಂಟ್ನ 10 ಟೈಮ್ಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ನಾನು ಈಗ ರೆಮಿಡಿ ಮಾತಾಡ್ತೀನಿ. ರೆಮಿಡಿ ಅಂದರೆ ಪರಿಹಾರ. ಏನು ಎರರ್ ಆಗುತ್ತೋ ಆ ಎರರ್ಗೆ ಪರಿಹಾರ. ಅದರಲ್ಲಿ ರ್ಯಾಂಡಮ್ ಫಾರ್ ರ್ಯಾಂಡಮ್ ಎರರ್ಗೆ ನಾವು ರೆಮಿಡಿ ಏನು ಮಾಡ್ತೀವಿ, ವಿ ಟೇಕ್ ಮೆಷರ್ಮೆಂಟ್ ಸೆವರಲ್ ಟೈಮ್ಸ್. ನಾನು ಏನೋ ಕ್ವಾಂಟಿಟಿ ಮೆಷರ್ ಮಾಡ್ತೀನಿ, ಐ ಮೆಷರ್ ಲೆಂತ್ ಆಫ್ ದ ಡಯಾಮೀಟರ್ ಆಫ್ ದಿಸ್ ಪೀಸ್ ಆಫ್ ಚಾಕ್ ಬೈ ಯೂಸಿಂಗ್ ದಿಸ್ ವಾಟ್ ವಿ ಕಾಲ್ ಸ್ಕ್ರೂ ಗೇಜ್ ಯೂಸ್ ಮಾಡಿ ಐ ಮೆಷರ್ ಡಯಾಮೀಟರ್. ಒಂದು ಸರಿ ಮಿಡ್ಲಲ್ಲಿ ಮೆಷರ್, ಒಂದು ಸರಿ ಎಂಡಲ್ಲಿ, ಒಂದು ಸರಿ ಈ ಕಡೆ ಎಂಡಲ್ಲಿ. ಹೀಗೆ ಐ ಮೆಷರ್ ಫಸ್ಟ್ ವ್ಯಾಲ್ಯೂ x1, ಇನ್ನೊಂದು ವ್ಯಾಲ್ಯೂ ಮೆಷರ್ ಮಾಡ್ತೀನಿ x1 ಸಮ್ 2.43, x2 ಸೆಂಟಿಮೀಟರ್ನಲ್ಲಿ 2.44, x3 2.45, x2 2.41, x4 ಇದು 41, ನೆಕ್ಸ್ಟು x5 2.40, x6 2.47, ಈ ಥರ ಡಿಫ್ರೆಂಟ್ ವ್ಯಾಲ್ಯೂಸ್ನ ಇದು ಮೆಷರ್ ಮಾಡಿಬಿಡ್ತೀನಿ. ಒಂದು ಸರಿ ಇಲ್ಲಿ ಪೊಸಿಷನ್ಸ್ ಚೇಂಜ್ ಮಾಡಿ ಹಿಂಗೆ ಟರ್ನ್ ಮಾಡಿ ಐ ಡೂ ದಿ ಸೇಮ್ ಮೆಷರ್ಮೆಂಟ್ ಸೆವರಲ್ ಟೈಮ್ಸ್ ಮಾಡಿ ಆಮೇಲೆ ಐ ಫೈಂಡ್ ದಿ ಆ್ಯಾವ್ರೇಜ್ ಕಂಡುಹಿಡಿತೀನಿ. ಹೌ ಟು ಫೈಂಡ್ ಆ್ಯಾವ್ರೇಜ್ ಕಂಡುಹಿಡಿದು ಹೇಗೆ ನೋಡೋಣ ನೋಡಿ. ನೀವು ಆ್ಯಾವ್ರೇಜ್ ಮಾಡೋದ್ರೇನು, ಎಲ್ಲ ವ್ಯಾಲ್ಯೂಸು ಆ್ಯಡ್ ಮಾಡಿ ಎಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿರೋ ಆ ನಂಬರಿಂದ ಡಿವೈಡ್ ಮಾಡೋದು. ಯು ಹ್ಯಾವ್ ಡನ್ ಎಕ್ಸ್ಪೆರಿಮೆಂಟ್ 6 times, divide by 6. If you have done experiment 3 times, divide by 3. Done experiments 10 times, divide by 10. ಇದನ್ನು ಮೀನ್ ಅಂತ ಕರಿತೀವಿ. ಎಕ್ಸ್ ಮೀನ್, MEAN ಮೀನ್ ಆರ್ ಆ್ಯಾವ್ರೇಜ್. ಮೀನ್ ಅಂದರೆ ಮಧ್ಯ ಅಂದರೆ ದಿ ಹೈಯೆಸ್ಟ್ ವ್ಯಾಲ್ಯೂ ಹಿಯರ್ ಈಸ್ 2.47, ಲೀಸ್ಟ್ ಈಸ್ 2.40, ಮಿನಿಮಮ್ ಮ್ಯಾಕ್ಸಿಮಮ್ ಇವೆರಡರದ್ದು ಮಧ್ಯದಲ್ಲಿ ಬರುತ್ತೆ. ಎರಡು ಮಧ್ಯ ಅಂದರೆ ಓವರ್ ಆಲ್ ವ್ಯಾಲ್ಯೂಸ್ ಯಾವ ಥರ ಇದೆಯೋ ಆ ವ್ಯಾಲ್ಯೂಸ್ ಎಲ್ಲ ವೇ ಮಾಡಿ ಆ ನಂಬರಿಂದ ಡಿವೈಡ್ ಮಾಡೋ ಥರ.
ಮೀನ್ ಈ ಡಿವೈಡ್ ಮಾಡಿದಾಗ ಸಮ್ಮು 14.6 ಬಂತು, ಡಿವೈಡ್ ಮಾಡಿದ್ರೆ 2.433 ರೌಂಡ್ ಆಫ್ ಮಾಡಿ ಬರೆಯೋದು ಅಂದರೆ 2 ಡಿಜಿಟ್ ಉಳಿಸ್ಕೋಬೇಕು ನೀವು. ನಂತರದ್ದು ಲೆಸ್ ದೆನ್ 5 ಇದ್ದರೆ ಏನೂ ಚೇಂಜ್ ಮಾಡೋಂಗಿಲ್ಲ, ಅದು ಬಿಟ್ಬಿಟ್ಟು ಸುಮ್ಮನೆ ಉಳಿಸ್ಕೊಳ್ಳಿ. ಅಲ್ಲಿಗೆ ಇವರ ಮೀನ್, ನಿಮ್ಮ ಮೀನ್ ಅಂದರೆ ಆ್ಯಾವರೇಜ್ ವ್ಯಾಲ್ಯೂ ಕಮಿಂಗ್ ಅರೌಂಡ್ 2.43. ಓವರಾಲ್ ನಿಮಗೆ ಎಷ್ಟು ಬಂದಂಗೆ ಆಯಿತು ವ್ಯಾಲ್ಯೂ 2.43. ಈ ಥರ ನೀವು ವ್ಯಾಲ್ಯೂ ಮೆಷರ್ ಮಾಡ್ತೀರ. ನೋಡಿ ಚಿಲ್ಡ್ರನ್, ನಾನು ನಿಮಗೆ ಹೇಳ್ತಾ ಇದ್ದೆ ಟ್ರೂ ವ್ಯಾಲ್ಯೂ ಎಕ್ಸಾಕ್ಟ್ ಕಂಡುಹಿಡ್ಕೊಳ್ಳೋದು ಹೇಗೆ. ನೀವು ಮೆಷರ್ಮೆಂಟ್ ಮಾಡಲಿಕ್ಕೆ ಹೋಗ್ತಿದ್ದಾಗೇ ಮಿಸ್ಟೇಕ್ಸ್ ಆಗೇ ಆಗುತ್ತೆ. ಆಗ ನೀವು ಮಾಡುವಂಥ ಮೆಷರ್ಮೆಂಟ್ 100% ಪಕ್ಕ ಅಂತ ಯಾವತ್ತೂ ಗೊತ್ತಾಗೋದಿಲ್ಲ. ಆ ಥರ ಸನ್ನಿವೇಶಗಳು ನೀವೇನು ಮಾಡ್ತೀರಾ ಅಂದರೆ, ಯು ಟೇಕ್ ಸೆವರಲ್ ಟ್ರಯಲ್ಸ್, ಅಂದರೆ ಅದೇ ಮೆಷರ್ಮೆಂಟ್ಸ್ನ ಅಗೇನ್ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಟೈಮ್ಸ್ ಮಾಡಿ ಅದಕ್ಕೆ ನೀವು ಮೀನ್ ಕಂಡುಹಿಡಿತೀರ. ಯಾವಾಗ ನೀವು ಮೀನ್ ಫೈಂಡ್ ಮಾಡ್ತಿರೋ, ಆ್ಯಾವ್ರೇಜ್ ಫೈಂಡ್ ಮಾಡ್ತಿರೋ, ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಟ್ರೂ ವ್ಯಾಲ್ಯೂ ಆರ್ ಆ್ಯಕ್ಚುಯಲ್ ವ್ಯಾಲ್ಯೂ. ಟ್ರೂ ಆರ್ ಆ್ಯಕ್ಚುಯಲ್ ವ್ಯಾಲ್ಯೂ ಈಸ್ ದಿ ಮೀನ್ ವ್ಯಾಲ್ಯೂ. ಆ ಎಕ್ಸ್ಪೆರಿಮೆಂಟ್ನ ಸುಮಾರು ಸರಿ ಮಾಡಿ ನೀವೇನು ಮೀನ್ ಕಂಡುಹಿಡಿತೀರೋ ದಿಸ್ ಈಸ್ ಕನ್ಸಿಡರ್ಡ್. ಇಲ್ಲಿ ಬರೆಯೋಣ, ರಿಮೆಂಬರ್ ದಿಸ್ ಆಲ್ವೇಸ್, ನೋಟ್ ತುಂಬ ಇಂಪಾರ್ಟೆಂಟು. ದಿ ಮೀನ್ ಆರ್ ಆ್ಯಾವ್ರೇಜ್, mean or average value is taken as the true value, true or actual value, because ನೀವು ಎರರ್ ಮಾಡುವಾಗ ವಾಟ್ ಈಸ್ ಎರರ್? ಎರರ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಟ್ರೂ ವ್ಯಾಲ್ಯೂ ಆ್ಯಂಡ್ ಆ್ಯಕ್ಚುಯಲ್ ವ್ಯಾಲ್ಯೂ, ಮೆಷರ್ಡ್ ವ್ಯಾಲ್ಯೂ ಆ್ಯಂಡ್ ಟ್ರೂ ವ್ಯಾಲ್ಯೂ. ಎರರ್ ಹೇಗೆ ಬರೆದ್ರೆ, ಎರರ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಟ್ರೂ ವ್ಯಾಲ್ಯೂ ಆ್ಯಂಡ್ ಮೆಷರ್ಡ್ ವ್ಯಾಲ್ಯೂ. ಟ್ರೂ ವ್ಯಾಲ್ಯೂ ಕಂಡುಹಿಡಿಯೋದು ಹೇಗೆ? ಟ್ರೂ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ನೀವೇನು ಮಾಡಬೇಕು? ಡೂ ದಿ ಎಕ್ಸ್ಪೆರಿಮೆಂಟ್ ಸೆವೆರಲ್ ಟೈಮ್ಸ್, ಟೇಕ್ ದಿ ಮೀನ್, ದಟ್ ಮೀನ್ ಆರ್ ಆ್ಯಾವರೇಜ್ ಈಸ್ ಕನ್ಸಿಡರ್ಡ್ ಆಸ್ ದಿ ಟ್ರೂ ವ್ಯಾಲ್ಯೂ ಆರ್ ಆ್ಯಕ್ಚುಯಲ್ ವ್ಯಾಲ್ಯೂ. ಈಗ ಆ ಟ್ರೂ ವ್ಯಾಲ್ಯೂನ ಪ್ರತಿ ಟ್ರಯಲ್ಗೆ ಡಿಫ್ರೆನ್ಸ್ ತೆಗಿತಾ ಹೋಗೋದು, ದಟ್ ಈಸ್ ಎರರ್ ಇನ್ ಇಂಡಿವಿಜುವಲ್ ಮೆಷರ್ಮೆಂಟ್. ಅದನ್ನ ಎರರ್ ಇನ್ ಇಂಡಿವಿಜುವಲ್ ಮೆಷರ್ಮೆಂಟ್ ಅಂತ ಹೇಳ್ತೀವಿ. ಹಾಗಾಗಿ ನೀವು ಏನೇನು ಕಲ್ತ್ಕೊಂಡ್ರಿ ಒಂದು ಸರಿ ನಾವು ರಿವಿಷನ್ ಮಾಡ್ಕೋಣ, ಆಮೇಲೆ ಮುಂದೆ ಹೋಗೋಣ ಅಂತ. ಚಿಲ್ಡ್ರನ್, ವಿ ಹ್ಯಾವ್ ಲರ್ನ್ ಸೋ ಫಾರ್ ವಾಟ್ ಈಸ್ ಎರರ್, ಡಿಫ್ರೆನ್ಸ್ ಬಿಟ್ವೀನ್ ಟ್ರೂ ವ್ಯಾಲ್ಯೂ ಆ್ಯಂಡ್ ಮೆಷರ್ಡ್ ವ್ಯಾಲ್ಯೂ. ಆ್ಯಂಡ್ ಎರರ್ಸ್ನಲ್ಲಿ ಎಷ್ಟು ಟೈಪ್ಸು? ಎರರ್ಸ್ನಲ್ಲಿ ಮೇನ್ಲಿ 2 ಟೈಪ್ಸ್. ಒನ್ ಇಸ್ ಸಿಸ್ಟಮ್ಯಾಟಿಕ್, ದಿ ಅದರ್ ಒನ್ ರ್ಯಾಂಡಮ್ ಎರರ್. ವಾಟ್ ಇಸ್ ಸಿಸ್ಟಮ್ಯಾಟಿಕ್ ಎರರ್? ನೀವು ಎರರ್ ಯಾಕಾಗತ್ತೆ, ಏನು ಸ್ಪೆಸಿಫಿಕ್ಕಾಗಿ ಇದೇ ರೀಸನಿಗೆ ಆಗುತ್ತೆ ಗೊತ್ತಾಗುತ್ತೆ. ಡ್ಯೂ ಟು ನೋನ್ ರೀಸನ್ ಇರುತ್ತದು, ಆ್ಯಂಡ್ ಎಷ್ಟು ರಿಪೀಟ್ ಆಗುತ್ತೆ ಗೊತ್ತಾಗುತ್ತೆ. ಆದರೆ ರ್ಯಾಂಡಮ್ ಎರರ್ನಲ್ಲಿ ಯು ಕೆನಾಟ್ ಪ್ರೆಡಿಕ್ಟ್ ದಿ ಎರರ್. ಇಲ್ಲಿ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಡ್ಯೂ ಟು ಅನ್ನೋನ್ ರೀಸನ್ಸ್. ದಿ ನೇಚರ್, ಅಕರೆನ್ಸ್ ಯಾವುದನ್ನು ಹೇಳೋಕ್ಕಾಗೋದಿಲ್ಲ ಎರರ್ಸ್ನಲ್ಲಿ. ರ್ಯಾಂಡಮ್. ಈ ಸಿಸ್ಟಮ್ಯಾಟಿಕ್ ಎರರ್ಸ್ 3 ಟೈಪ್ಸ್ ಹೇಳಿದ್ವಿ. ಒನ್ ಈಸ್ ಎರರ್ ಡ್ಯೂ ಟು ಇನ್ಸ್ಟ್ರೂಮೆಂಟ್, ಎರರ್ ಡ್ಯೂ ಟು ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ಗಳು, ಇಂಪರ್ಫೆಕ್ಷನ್ ಎಕ್ಸ್ಟರ್ನಲ್ ಟೆಕ್ನಿಕ್ ಅಂತ ಹೇಳಿದ್ವಿ. ಮೂರನೇದು ಎರರ್ ಡ್ಯೂ ಟು ದಿ ಪರ್ಸನ್, ಅಂದರೆ ಪರ್ಸನಲ್ ಎರರ್, ಎಕ್ಸ್ಪೆರಿಮೆಂಟ್ ಯಾರು ಮಾಡ್ತಾರೋ ಅವರಿಂದ ಆಗುವಂಥ ಎರರ್. ಇಲ್ಲಿ ನೀವು ರ್ಯಾಂಡಮ್ ಎರರ್ ಅಥವಾ ಸಿಸ್ಟಮ್ಯಾಟಿಕ್ ಯಾವುದೇ ಬರಲಿ, ಎರರ್ಸ್ನ ಮಿನಿಮೈಸ್ ಮಾಡೋದು ಹೇಗೆ ಅಂದರೆ, ಫಸ್ಟ್ ನೀವು ಸುಮಾರು ಟ್ರಯಲ್ಸ್ ತೊಗೊಂಡು ಆ್ಯಾವ್ರೇಜ್ ತೊಗೋಬೇಕು. ಒಂದರಲ್ಲಿ ಎರರ್ ಜಾಸ್ತಿ ಆಗಿರ್ಬೋದು, ಕಮ್ಮಿ ಆಗಿರ್ಬೋದು, ಏನೋ ಒಂದು ಎರರ್ ಆಗಿ ವ್ಯಾಲ್ಯೂ ಜಾಸ್ತಿ ಕಮ್ಮಿ ಈ ಥರ ವೇರಿಯೇಷನ್ಸ್ ಆಗಿರುತ್ತೆ. ಆ ಎಲ್ಲ ವ್ಯಾಲ್ಯೂಸ್ದು ಮೀನ್ ತೆಗಿಬೇಕು. ವಾಟ್ ಇಸ್ ಮೀನ್? ಆ್ಯಡ್ ಆಲ್ ದಿ ವ್ಯಾಲ್ಯೂಸ್ ಆ್ಯಂಡ್ ಡಿವೈಡ್ ಬೈ ದಿ ನಂಬರ್. ನೀವು ಯಾವ ನಂಬರ್ ತೊಗೊಳ್ತೀರೋ ಆ ನಂಬರ್ನಲ್ಲಿ ಡಿವೈಡ್ ಮಾಡಬೇಕು. ಮಾಡಿದಾಗ ಯು ವಿಲ್ ಫೈಂಡ್ ದಿ ಆ್ಯಾವ್ರೇಜ್. ಆ ಆ್ಯಾವ್ರೇಜ್ನ ನಾವು ಆ್ಯಕ್ಚುಯಲ್ ವ್ಯಾಲ್ಯೂ ಆರ್ ಟ್ರೂ ವ್ಯಾಲ್ಯೂ ತೊಗೊಳ್ತೀವಿ. ಟ್ರೂ ವ್ಯಾಲ್ಯೂ ಆರ್ ಆ್ಯಕ್ಚುಯಲ್ ವ್ಯಾಲ್ಯೂ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದೇರ್ ಫೋರ್ ದಿ ಎರರ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಟ್ರೂ ವ್ಯಾಲ್ಯೂ ಆ್ಯಂಡ್ ಮೆಷರ್ಡ್ ವ್ಯಾಲ್ಯೂ ಹೇಳುವಾಗ ಟ್ರೂ ವ್ಯಾಲ್ಯೂ ಈಸ್ ದಿ ಆ್ಯಾವ್ರೇಜ್ ವ್ಯಾಲ್ಯೂ. ಆ ಪಾಯಿಂಟ್ ನೆನ್ಬಿಟ್ಟುಕೊಳ್ಳಿ. ಇದನ್ನ ಇಟ್ಕೊಂಡು ನಾವು ಮುಂದೆ ಹೋಗೋಣ. ಈಗ ನೆಕ್ಸ್ಟ್ ನಾವೀಗ ವಿಲ್ ಕಂಟಿನ್ಯೂ ವಿತ್ ಆಬ್ಸಲ್ಯೂಟ್ ಎರರ್. ಹೌ ಟು ಫೈಂಡ್ ಆಬ್ಸಲ್ಯೂಟ್ ಎರರ್. ಎರರ್ ಹೇಳಿದ್ರೆ ಅದೇ ಆಬ್ಸಲ್ಯೂಟ್. ವಾಟ್ ಇಸ್ ಆಬ್ಸಲ್ಯೂಟ್? ಆ್ಯಕ್ಚುಯಲ್ ವ್ಯಾಲ್ಯೂ ಆರ್ ಟ್ರೂ ವ್ಯಾಲ್ಯೂ, ಟ್ರೂ ಆರ್ ಆ್ಯಕ್ಚುಯಲ್, ಹೀಗೆ ಟ್ರೂ ಆರ್ ಆ್ಯಕ್ಚುಯಲ್ ವ್ಯಾಲ್ಯೂ, ಡಿಫರೆನ್ಸ್ ಮೆಷರ್ಡ್ ವ್ಯಾಲ್ಯೂ. ಅದೇ ಇಲ್ಲಿ ಟ್ರೂ ಆರ್ ಆ್ಯಕ್ಚುಯಲ್ ವ್ಯಾಲ್ಯೂ ಕಂಡುಹಿಡಿಯೋದು ಹೇಗೆ? ನಿಮ್ಗೇನು ಹೇಳಿದೆ, ಎರರ್ಸ್ನ ಕಂಡುಹಿಡಿಬೇಕು ಅಂದರೆ ಮೆಷರ್ ಮಾಡಲೇಬೇಕು. ಮೆಷರ್ ಮಾಡಿದ್ರೆ ಎರರ್ಸ್ ಆಗೇ ಆಗುತ್ತೆ. ಹಾಗಾಗಿ ಟ್ರೂ ವ್ಯಾಲ್ಯೂ ನಿಜವಾಗ್ಲೂ ಎಷ್ಟು ಬರಬೇಕು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಆ ಎಕ್ಸ್ಪೆರಿಮೆಂಟ್ನೇ ಸುಮಾರು ಸರಿ ಮಾಡೋದು. ಮೀನ್ಸ್ ರಿಪೀಟಿಂಗ್ ದಿ ಎಕ್ಸ್ಪೆರಿಮೆಂಟ್ ಸೆವರಲ್ ಟೈಮ್ಸ್. ಈಚ್ ಅಟೆಂಪ್ಟ್ ಈಸ್ ಕಾಲ್ಡ್ ಅ ಟ್ರಯಲ್. ಅದು ರಿಪೀಟ್ ಮಾಡಿ ಅವೆಲ್ಲದ್ರದ್ದು ಆ್ಯಾವ್ರೇಜ್ ತೆಗಿತೀವಿ. ದಟ್ ಆ್ಯಾವ್ರೇಜ್ ಆರ್ ಮೀನ್ ಈಸ್ ದಿ ಟ್ರೂ ವ್ಯಾಲ್ಯೂ. ಅದನ್ನು ಇಂಡಿವಿಜುವಲ್ ಮೆಷರ್ಮೆಂಟ್ಸ್ಗೆ ಡಿಫ್ರೆನ್ಸ್ ತೆಗೆಯೋದು, ಅದನ್ನು ನಾವು ಆಬ್ಸಲ್ಯೂಟ್ ಎರರ್ ಅಂತೀವಿ.
ಒಂದು ಎಕ್ಸಾಂಪಲ್ ನೋಡೋಣ ನಾವೇ, ಒಂದು ಎಕ್ಸಾಂಪಲ್. ಈ ಒಂದು ಎಕ್ಸಾಂಪಲ್ ಹೇಗೆ, ನಾನೇನು ಮಾಡ್ತೀನಿ, ಲೆಟ್ x1, ಅಲ್ಲಿ ನಿಮ್ಮ ಬುಕ್ನಲ್ಲಿ ಎ ಅಂತಿದೆ. ಎ ಅಂದರೆ ಏನೋ ಒಂದು ಕ್ವಾಂಟಿಟಿ ಮೆಷರ್ ಮಾಡಿದ್ದೀನಿ, ಲೆಂತ್, ಬ್ರೆಡ್ತ್, ಏರಿಯಾ, ವಾಲ್ಯೂಮ್, ಏನೋ ಒಂದು. A1, A2, ಎಟ್ಸೆಟ್ರಾ, AN, B ಇಂಡಿವಿಜುವಲ್ ಮೆಷರ್ಮೆಂಟ್ಸ್. ಅಂದರೆ ಪ್ರತಿ ಸಾರಿ ನಾನು ಅದನ್ನು ಅಟೆಂಡ್ ಮಾಡಿ ಮೆಷರ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಈಗ ಒಂದು ಲೆಂತ್ ಆಫ್ ದಿ ಸ್ಕೇಲ್ ಇಲ್ಲಿಂದ ಮೆಷರ್ ಮಾಡಬೇಕು, ಒಂದು ಸರಿ ಮೆಷರ್ ಮಾಡ್ತೇನೆ, ಇನ್ನೊಂದು ಸರಿ ಮೆಷರ್ ಮಾಡ್ತೀನಿ, ಇನ್ನೊಂದು ಸರಿ ಈ ಥರ ಮೆಷರ್ ಮಾಡಿ ನಾನು ಸುಮಾರು ಅಟೆಂಪ್ಟ್ಸ್ ಮಾಡಿದ್ದೀನಿ. ವೈ ಯು ಹ್ಯಾವ್ ಟು ಡೂ ದಿ ಸೇಮ್ ಮೆಷರ್ಮೆಂಟ್ ಸೆವೆರಲ್ ಟೈಮ್ಸ್? ಎರರನ್ನ ಮಿನಿಮೈಸ್ ಮಾಡಲಿಕ್ಕೆ. ಟೋಟಲ್ ವ್ಯಾಲ್ಯೂ ಎಷ್ಟು, ಈಗ ಇಷ್ಟು ಸರಿ ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ದೆನ್ ವಾಟ್ ಈಸ್ ಎ ಮೀನ್ ಈ ಥರ ಫುಲ್ ಬರೆಯೋಕ್ಕೆ ಬದಲಾಗಿ ನೋಡಿ ಬರಿತೀವಿ AM ಬರಿತೀವಿ, ಇಲ್ಲ AV. ವಾಟ್ ಈಸ್ AV? ಇಸ್ ಆ್ಯಾವ್ರೇಜ್ ಹೀಗೆ ಬರಿಬೋದು. ಎ ಮೀನ್ ಫುಲ್, ಇಲ್ಲ AM ಆರ್ AV ಆ್ಯಾವ್ರೇಜ್. ದಟ್ ಈಸ್ A1 ಪ್ಲಸ್ A2 ಪ್ಲಸ್ ಎಟ್ಸೆಟ್ರಾ ಅಪ್ ಟು AN ಡಿವೈಡ್ ಬೈ N. ದೆರ್ ಆರ್ N ವ್ಯಾಲ್ಯೂಸ್. ಸೊ ಎ ಮೀನ್ ಈಸ್ ಏನು ಹೇಳಿ, ಎಲ್ಲ ವ್ಯಾಲ್ಯೂಸ್ನು ಆ್ಯಡ್ ಮಾಡಿ ನೀವು ಫೈಂಡಿಂಗ್ ದಿ ಮೀನ್. AM ಡಿವೈಡ್ ಬೈ AN ಡಿವೈಡ್ ಬೈ N ಬರೀತೀರ. N ಅಂದರೆ ನಂಬರ್ ಆಫ್ ಟ್ರಯಲ್ಸ್, N ಟೈಮ್ಸ್. 10 ಟ್ರೈಸ್ ಮಾಡಿದ್ರೆ N 10 ಆಗುತ್ತೆ, 20 ಟೈಮ್ಸ್ ಮಾಡಿದ್ರೆ N 20 ಆಗುತ್ತೆ. ಹಾಗೆ M ಅಂದರೆ ಮೀನ್ ವ್ಯಾಲ್ಯೂ. ಅಲ್ಲಿ ನಿಮಗೆ ಮೀನ್ ವ್ಯಾಲ್ಯೂ ಗೊತ್ತಾಯಿತು. ಈ ಮೀನ್ ವ್ಯಾಲ್ಯೂನ ನಾವೇನು ಕರಿತೀವಿ? ಆ್ಯಕ್ಚುಯಲ್ ವ್ಯಾಲ್ಯೂ. ನಾವು ಟ್ರಯಲ್. ನೆಕ್ಸ್ಟ್ ನೋಡಿ, ಹಿಂಗೆ ಯೋಚನೆ ಮಾಡಿ. ನೆಕ್ಸ್ಟ್, ವಾಟ್ ಈಸ್ ಆಬ್ಸಲ್ಯೂಟ್ ಎರರ್ ಇನ್ ಟ್ರಯಲ್ 1. ಟ್ರಯಲ್ ಅಂದರೆ ಅಟೆಂಡ್ ಮಾಡೋದು, ಒಂದು ಸರಿ ಅಟೆಂಡ್ ಮಾಡಿದ್ದೀರಾ, ಅದನ್ನು ಎರರ್ ಹಿಂಗೆ ಬರೋಣ. ಎರರ್ ಬರೀವಾಗ ಡೆಲ್ಟಾ ಅಂತ ಬರಿತೀವಿ. ಹೀಗೆ A1 ಅಂದರೆ ಫಸ್ಟ್ ಅಟೆಂಪ್ಟು. ನೋಡಿ, ಇದನ್ನು ರೆಡ್ ಆಸ್ ಡೆಲ್ಟಾ ಅಂದರೆ ಆಲ್ವೇಸ್ ರೆಫರ್ಸ್ ಟು ಡಿಫರೆನ್ಸ್ ಹೇಳುವಾಗ ಹೇಳ್ತೀವಿ. ಅಂದರೆ ಚೇಂಜ್ ಇನ್ ದಿ ವ್ಯಾಲ್ಯೂ ಆಫ್ ಎ, ಹಂಗೆ ಓದೋದು. ಏನು ಓದ್ತೀರ ಹೇಳಿ? ಚೇಂಜ್ ಇನ್ ದಿ ವ್ಯಾಲ್ಯೂ ಆಫ್ ಎ ಅಂತ ಓದೋದು. ಚೇಂಜ್ ಇನ್ ದಿ ವ್ಯಾಲ್ಯೂ ಆಫ್ ಎ ಈಸ್ ಡೆಲ್ಟಾ A1. ಅದನ್ನು ಚೇಂಜ್ ಇನ್ ದಿ ವ್ಯಾಲ್ಯೂ ಚೇಂಜ್ ಇನ್ ದಿ ವ್ಯಾಲ್ಯೂ ಅಂತ ಬರೆಯೋಕ್ಕೆ ಬದಲಾಗಿ ಈ ಸಿಂಬಲ್ ಬರೆದ್ರೆ ಹಂಗೆ ಯೋಚನೆ ಮಾಡಿದ್ವಿ. ಚೇಂಜ್ ಇನ್ ದಿ ವ್ಯಾಲ್ಯೂ ಆಫ್ A1 ಈಸ್ A1 AM ಮೈನಸ್ A1. ಇಲ್ಲ, ನೀವು A1 ಮೈನಸ್ AM ಹೆಂಗಾದರೂ ಬರೀಬೋದು. ಇಲ್ಲಿ ಮೈನಸ್ ಬಂದ್ರೂ ಅದು ಬಿಟ್ಟು ಬರೀಬೇಕು. ಬರೀ ವ್ಯಾಲ್ಯೂ ಮಾತ್ರ ಎಷ್ಟು ಚೇಂಜ್ ಆಯಿತು ಅನ್ನೋದು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟು ಆಬ್ಸಲ್ಯೂಟ್ ಎರರ್ ಇನ್ ಸೆಕೆಂಡ್ ಟ್ರಯಲ್ 2. ಅದರಲ್ಲಿ ಡೆಲ್ಟಾ A2 ಈಸ್ A2 ಮೈನಸ್ AM. ಥರ್ಡ್ ಟ್ರಯಲ್ ಬರೀತೀರ, ಟ್ರಯಲ್ 3, ದೇರ್ ಡೆಲ್ಟಾ A3 ಈಕ್ವಲ್ಸ್ ಟು A3 ಮೈನಸ್ AM ಆ್ಯಂಡ್ ಸೊ ಆನ್. ಈ ಕಂಟಿನ್ಯೂ ಮಾಡ್ತಾ ಲಾಸ್ಟ್ ಟ್ರಯಲ್, ಆಬ್ಸಲ್ಯೂಟ್ ಎರರ್ ಇನ್ ದಿ ಲಾಸ್ಟ್ ಟ್ರಯಲ್ N ಈಸ್ ಡೆಲ್ಟಾ AN ಈಸ್ AN ಮೈನಸ್ AM. ನೋಡಿ, ಈ ಡಿಫ್ರೆನ್ಸು ನಾವು ಮೈನಸ್ ಮಾಡಿರೋದ್ರಿಂದ ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು. ಕೆಲವರಿಗೆ ಇದು ಪ್ಲಸ್ ಬರ್ಬೋದು, ಕೆಲವು ಟ್ರಯಲ್ಸ್ಗೆ ಮೈನಸ್ ಬರ್ಬೋದು. ಒಟ್ಟಿನಲ್ಲಿ ನೀವು ಮೀನ್ ಆಬ್ಸಲ್ಯೂಟ್ ಎರರ್ ಕಂಡುಹಿಡಿಬೇಕು. ವಾಟ್ ಈಸ್ ಮೀನ್? ಇದರಲ್ಲೂ ಮೀನ್ ಕಂಡುಹಿಡಿಯೋದು. ಮೀನ್ ಆಬ್ಸಲ್ಯೂಟ್ ಎರರ್ ಈಸ್ ಫೌಂಡ್ ಹೇಗೆ? ಡೆಲ್ಟಾ ಎ ಮೀನ್ ಬರೀತಾರೆ, ಡೆಲ್ಟಾ AM. ಬರೀ AM ಅಂದರೆ ಮೀನು. ಡೆಲ್ಟಾ AM ಬೇಕು ಅಂದರೆ ಎಲ್ಲ ವ್ಯಾಲ್ಯೂಸು ಡೆಲ್ಟಾ A1 ಅಂದರೆ ಆಬ್ಸಲ್ಯೂಟ್ ಎರರ್ ಇನ್ ಫಸ್ಟ್ ಟ್ರಯಲ್, ಪ್ಲಸ್ ಡೆಲ್ಟಾ A2 ಆಬ್ಸಲ್ಯೂಟ್ ಎರರ್ ಇನ್ ಸೆಕೆಂಡ್ ಟ್ರಯಲ್, ಪ್ಲಸ್ ಎಟ್ಸೆಟ್ರಾ ಹೀಗೆ ಲಾಸ್ಟ್ ಟ್ರಯಲ್ ಹೋಗ್ತಾರೆ. ವಾಟ್ ಇಸ್ ದಟ್? ಡೆಲ್ಟಾ AN, ದಟ್ ಈಸ್ ಆಬ್ಸಲ್ಯೂಟ್ ಎರರ್ ಇನ್ ಲಾಸ್ಟ್ ಟ್ರಯಲ್, ಡಿವೈಡೆಡ್ ಬೈ ಹೌ ಮೆನಿ ಟ್ರಯಲ್ಸ್? N. ನೀವು ಈ ಥರ ಬರೆದ್ರೆ ಮೀನಿಂಗ್ ಏನು ನೋಡಿ? ಹೀಗೆ ಬರೆದ್ರೆ ಹೀಗೆ ಡೆಲ್ಟಾ AN, ಹೌ ಡು ಯು ರೀಡ್? ಮಾಡ್ಯುಲಸ್ ಆಫ್ ಎರರ್. ಮಾಡ್ಯುಲಸ್ ಅಂದರೆ ವ್ಯಾಲ್ಯೂ, ಓನ್ಲಿ ವ್ಯಾಲ್ಯೂ. ಈ ಟೇಕ್ ಓನ್ಲಿ ವ್ಯಾಲ್ಯೂ, ನೋ ಸೈನ್. ಯಾಕಂದರೆ A1 ಕಮ್ಮಿ ಇದ್ದು AM ಜಾಸ್ತಿ ಇದ್ದರೆ ಡಿಫ್ರೆನ್ಸ್ ನೆಗೆಟಿವ್ ಬರುತ್ತೆ. ನೆಗೆಟಿವ್ ತಗೋಬಾರ್ದು ಇಲ್ಲಿ, ಬರೀ ವ್ಯಾಲ್ಯೂ. ಯು ಕನ್ಸಿಡರ್ ಓನ್ಲಿ ದಿ ವ್ಯಾಲ್ಯೂ, ಮ್ಯಾಗ್ನಿಟ್ಯೂಡ್. ಏನೋ ಮಾಡ್ಯುಲಸ್ ಅಂತ ಹೈಸ್ಕೂಲಾಗೆಲ್ಲ ಓದಿರ್ತೀರ. ನಮಗೆ ಈ ಮೈನಸ್ಸು ಪ್ಲಸ್ಸು ತೊಗೊಳೋದು ಬೇಕಿಲ್ಲ, ಒಟ್ಟಾರೆ ಎಷ್ಟು ವ್ಯಾಲ್ಯೂ ಚೇಂಜ್ ಆಗಿದೆ,
ಇಲ್ಲೆಷ್ಟು ಅಂದರೆ ಫಸ್ಟ್ ಟ್ರಯಲಲ್ಲಿ ಎಷ್ಟು ಚೇಂಜ್ ಆಯಿತು, ಸೆಕೆಂಡ್ ಟ್ರಯಲ್ ಎಷ್ಟು ಚೇಂಜ್ ಆಯಿತು, ಥರ್ಡ್ ಟ್ರಯಲ್ ಎಷ್ಟು ಚೇಂಜ್ ಆಯಿತು, ಫೋರ್ತ್ ಟ್ರಯಲ್, ಈ ಥರ ಪ್ರತಿ ಟ್ರಯಲ್ನಲ್ಲಿ ಎಷ್ಟೆಷ್ಟು ಡಿಫರೆನ್ಸ್ ಬಂತು ಬಿಟ್ವೀನ್ ಆ್ಯಕ್ಚುಯಲ್ ವ್ಯಾಲ್ಯೂ ಆ್ಯಂಡ್ ದಿ ಮೆಷರ್ಡ್ ವ್ಯಾಲ್ಯೂ. ಆ ವ್ಯಾಲ್ಯೂಸ್ನ ತೊಗೊಂಡು ನೀವು ಮೀನ್ ಮಾಡ್ತೀರಾ. ಅದನ್ನ ವಿತ್ ಪ್ಲಸ್ ಮೈನಸ್ ತೊಗೋಬಾರ್ದು, ಬರೀ ವ್ಯಾಲ್ಯೂ ತೊಗೋಬೇಕು. ಹಾಗೆ ಮಾಡಿದಾಗ ಮೀನ್ ಆಬ್ಸಲ್ಯೂಟ್ ಎರರ್ ಬಂತು. ನೋಡಿ, ಅಲ್ಲಿಗೆ ವಿ ಹ್ಯಾವ್ ಲರ್ನ್ ನಾವು ವಾಟ್ ಈಸ್ ಆಬ್ಸಲ್ಯೂಟ್ ಎರರ್ ಆ್ಯಂಡ್ ಮೀನ್ ಆಬ್ಸಲ್ಯೂಟ್ ಎರರ್. ಆಬ್ಸಲ್ಯೂಟ್ ಎರರ್ ಅಂದರೆ ಡಿಫರೆನ್ಸ್ ಬಿಟ್ವೀನ್ ದಿ ಆ್ಯಕ್ಚುಯಲ್ ವ್ಯಾಲ್ಯೂ ಆ್ಯಂಡ್ ದಿ ಮೆಷರ್ಡ್ ವ್ಯಾಲ್ಯೂ. ಪ್ರತಿ ಟ್ರಯಲ್ಗೂ ಅದನ್ನು ಮಾಡೋದು. ಪ್ರತಿ ಟ್ರಯಲ್ಗೂ ಫಸ್ಟ್ ಆಫ್ ಆಲ್ ನೀವು ಆ್ಯಕ್ಚುಯಲ್ಲು ಕಂಡುಹಿಡಬೇಕು ಅಂದ್ರೇ ಮೀನ್ ಮಾಡಬೇಕು. ಮೀನ್ ಅಂದರೆ ಅಷ್ಟು ವ್ಯಾಲ್ಯೂಸ್ನ ಆ್ಯಡ್ ಮಾಡಿ ಆ ನಂಬರ್ ಡಿವೈಡ್ ಮಾಡ್ತೀರಾ. ಆಮೇಲೆ ಆ ಪ್ರತಿ ವ್ಯಾಲ್ಯೂಗೆ ಆ ಮೀನ್ದು ಡಿಫ್ರೆನ್ಸ್ ತೆಗಿತಾ ಹೋಗ್ತೀರಾ. ಅವುಗಳಿಗೆ ಮತ್ತೆ ಆ್ಯಾವ್ರೇಜ್ ಮಾಡ್ತೀರಾ. ಏನು ಮೀನ್ ತೊಗೊಂಡ್ರು ಅದಕ್ಕೆ ಮತ್ತೆ ಆ್ಯಾವ್ರೇಜ್ ಮಾಡ್ತೀರಾ. ಹೇಗೆ ಆವ್ರೇಜ್ ಮಾಡ್ತೀರಾ? ಇದನ್ನು ಇದಕ್ಕೆ ಎಲ್ಲಕ್ಕೂ ಆ್ಯಡ್ ಮಾಡಿ, ಬರೀ ವ್ಯಾಲ್ಯೂಸ್ ಮಾತ್ರ ಆ್ಯಡ್ ಮಾಡಿ. ಇಲ್ಲಿ ಪ್ಲಸ್ ಮೈನಸ್ ಏನಾದರೂ ಬಂದಿರುತ್ತೆ, ಮೈನಸ್ ಬಂದರೂ ಕೂಡ ಅದರದ್ದು ವ್ಯಾಲ್ಯೂ ತೊಗೊಂಡು ಯು ಫೈಂಡ್ ಮೀನ್. ಅದನ್ನು ನಾವು ಮೀನ್ ಆಬ್ಸಲ್ಯೂಟ್ ಎರರ್ ಅಂತ ಕರಿತೀವಿ. ಮೀನ್ ಆಬ್ಸಲ್ಯೂಟ್ ಎರರ್, ರೈಟ್? ಈ ಮೀನ್ ಆಬ್ಸಲ್ಯೂಟ್ ಎರರ್ ನಮಗೆ ತುಂಬ ಸಾರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಯಾವುದೇ ಮೆಜರ್ಮೆಂಟ್ನಲ್ಲಿ ಕೆಲವು ಸಾರಿ ಪರ್ಸೆಂಟೇಜ್ ಎರರ್ ಕಂಡುಹಿಡಿಯೋಕ್ಕೆ ಹೋಗ್ತೀವಿ. ಪರ್ಸೆಂಟೇಜ್ ಎರರ್, ಎಷ್ಟು ಪರ್ಸೆಂಟ್ ಎರರ್ ಆಯಿತು, ಸಹಜವಾಗಿ ಹೇಳ್ತೀವಲ್ವ, ಹೌ ಮಚ್ ಮಾರ್ಕ್ಸ್ ಯು ಸ್ಕೋರ್ಡ್ ಅಂತ ಹೇಳೋದು ಒಂದು ರೀತಿ. ನಿಮ್ಮ ಹೈಸ್ಕೂಲ್ನಲ್ಲಿ ಎಷ್ಟು ಪರ್ಸೆಂಟ್ ಮಾರ್ಕ್ಸ್ ಸ್ಕೋರ್ ಮಾಡಿದ್ರಿ, 100ಕ್ಕೆ ಎಷ್ಟು ಸ್ಕೋರ್ ಮಾಡಿದ್ರಿ, ಈ ಥರ ಕಂಡುಹಿಡಿಯೋದು ಒಂದಿರುತ್ತೆ. ಪರ್ಸೆಂಟೇಜ್ ಎರರ್, ಆ್ಯಕ್ಚುಯಲ್ ಎರರ್. ಆ ಥರ ನೋಡಿದಾಗ ನಿಮಗೆ ಇನ್ನೂ ಒಂದು ನಾವು ಡಿಸ್ಕಷನ್ ಮಾಡ್ತೀವಿ. ಹಾಗೆ ಪರ್ಸೆಂಟೇಜ್ ಎರರ್ ಕಂಡುಹಿಡಲಿಕ್ಕೆ ಈ ಮೀನ್ ಆಬ್ಸಲ್ಯೂಟ್ ಎರರ್ ಬೇಕಾಗತ್ತೆ. ಮುಂದೆ ಹೋಗೋಣ. ಅದೀಗ ಚಿಲ್ಡ್ರನ್, ನಾವು ಒಂದೊಂದ್ಸರಿ ಹೀಗೂ ಕ್ಯಾಲ್ಕುಲೇಟ್ ಮಾಡ್ತೇವೆ, ರಿಲೇಟಿವ್ ಎರರ್, ಪರ್ಸೆಂಟೇಜ್ ಎರರ್. ರಿಲೇಟಿವ್ ಎರರ್ ಅಂದರೆ ಏನು? ರಿಲೇಟಿವ್ ಎರರ್ ಈಸ್ ಆ್ಯಕ್ಚುಲಿ ರೇಷಿಯೋ ಆಫ್, ಹೇಳಿ ಏನಿದು, ಡೆಲ್ಟಾ ಎ, ಎರರ್ ಇನ್ ದಿ ಮೆಷರ್ಮೆಂಟ್ ಆಫ್ ಎ. ಆ ಟ್ರಯಲ್ ಎಷ್ಟು ಎರರ್ ಆಗಿತ್ತು ಅದನ್ನು ನಾನು ಎ ಎಮ್ ಬರೆದ್ರೆ ಡೆಲ್ಟಾ ಎ ಎಮ್. ವಾಟ್ ಇಸ್ ಡೆಲ್ಟಾ ಎ ಎಮ್? ಮೀನ್ ಆಬ್ಸಲ್ಯೂಟ್ ಎರರ್ ಡಿವೈಡ್ ಬೈ ಮೀನ್ ವ್ಯಾಲ್ಯೂ. ಅಂದರೆ ಎಷ್ಟು ವ್ಯಾಲ್ಯೂ ಬರಲಿಕ್ಕೆ ಎಷ್ಟು ಎರರ್ ಆಯಿತು, ಈ ವ್ಯಾಲ್ಯೂ ಮೆಷರ್ ಮಾಡುವಾಗ ಎಷ್ಟು ಎರರ್ ಆಯಿತು. ದಿಸ್ ಈಸ್ ಕಾಲ್ಡ್ ರಿಲೇಟಿವ್. ರಿಲೇಟಿವ್ ಅಂದರೆ ಕಂಪೇರ್ ಮಾಡ್ತಾ ಇದ್ದೀರಾ, ಇಷ್ಟು ಮೆಷರ್ಮೆಂಟ್ಸ್ಗೆ ಇಷ್ಟು ಎರರ್ ಆಗಿದೆ, ರೈಟ್? ನೀವು 95 ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರಾ 100ಗೆ. ಸೊ ದಿಸ್ ಈಸ್ 0.95. ಈ 0.95ನ ಫ್ರ್ಯಾಕ್ಷನಲ್ ಸ್ಕೋರಿಂಗ್ ಅಂತೀವಿ. ಇದು ಫ್ರ್ಯಾಕ್ಷನಲ್ ಎರರ್. ಈ ಮೆಷರ್ಮೆಂಟಿಗೆ ಇದು ಎರರ್ ಆಗಿದೆ. ದಿಸ್ ಈಸ್ ಫ್ರ್ಯಾಕ್ಷನಲ್ ಎರರ್. ರಿಲೇಟಿವ್ ಎರರ್ ಆಲ್ಸೋ ಕಾಲ್ಡ್, ನೋಡಿ, ಆಲ್ಸೋ ಕಾಲ್ಡ್ ಫ್ರ್ಯಾಕ್ಷನಲ್ ಎರರ್. ಬೇಕಾದ್ರೆ ನೆನ್ಪಿಟ್ಕೋಬೋದು. ಇದು ಫ್ರ್ಯಾಕ್ಷನಲ್ ಎರರ್. ಫ್ರ್ಯಾಕ್ಷನ್ ಅಂದರೆ ಚೂರು ಅಂತ, ಅದರದ್ದೊಂದು ಭಾಗ. ಈಗ ಇದನ್ನು ನಾವು ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು ಅಂದರೆ ಈ ಫ್ರ್ಯಾಕ್ಷನಲ್ ಎರರ್ ಏನು ಬಂತೋ, ಡೆಲ್ಟಾ ಎ ಎಮ್ ಡಿವೈಡ್ ಬೈ ಎ ಎಮ್ ಇಂಟು 100, ಈ ಥರ ಮಾಡಿದಾಗ ನಿಮಗೆ ಪರ್ಸೆಂಟೇಜ್ ಎರರ್. ಇದನ್ನು ನೀವು ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ ನೀವು ಎಕ್ಸಾಮ್ಗಳಲ್ಲಿ, ಆಮೇಲೆ ಲ್ಯಾಬ್ಗಳಲ್ಲಿ ಈ ಥರ ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ. ಪರ್ಸೆಂಟೇಜ್ ಎರರ್ ಡೆಲ್ಟಾ ಎ ಎಮ್ ಬೈ ಎ ಎಮ್ ಇಂಟು 100. ರಿಲೇಟಿವ್ ಎರರ್ ಡೆಲ್ಟಾ ಎ ಎಮ್ ಬೈ ಎ ಎಮ್. ಡೆಲ್ಟಾ ಎ ಎಮ್ ಬೈ ಎ ಎಮ್ ಈಸ್ ರಿಲೇಟಿವ್ ಆರ್ ಫ್ರ್ಯಾಕ್ಷನಲ್ ಎರರ್ ಆ್ಯಂಡ್ ಪರ್ಸೆಂಟೇಜ್ ಎರರ್ ಈಸ್ ಡೆಲ್ಟಾ ಎ ಎಮ್ ಬೈ ಎ ಎಮ್ ಇಂಟು 100. ಹೀಗೆ ನೀವು ಕಂಡುಹಿಡಿಯುತ್ತೆ. ಅಲ್ಲಿಗೆ ಆಬ್ಸಲ್ಯೂಟ್ ಎರರ್ ನಾವು ಏನು ಡಿಸ್ಕಸ್ ಮಾಡಿದ್ವಿ, ವಾಟ್ ಇಸ್ ಎನ್ ಎರರ್, ಟೈಪ್ಸ್ ಆಫ್ ಎರರ್. ಅದರಲ್ಲಿ ಮೀನ್ ವ್ಯಾಲ್ಯೂ ಈಸ್ ಕನ್ಸಿಡರ್ಡ್ ಆ್ಯಸ್ ಆ್ಯಕ್ಚುಯಲ್ ವ್ಯಾಲ್ಯೂ. ವಾಟ್ ಇಸ್ ಮೀನ್ ವ್ಯಾಲ್ಯೂ? ಒಂದೇ ಎಕ್ಸ್ಪೆರಿಮೆಂಟ್ನ ಸುಮಾರು ಸರಿ ಮಾಡೋದು, ಟ್ರಯಲ್ಸ್ ಮಾಡೋದು, ಅಷ್ಟು ವ್ಯಾಲ್ಯೂಸ್ನ ಆ್ಯಡ್ ಮಾಡೋದು, ಆ ನಂಬರಿಂದ ಡಿವೈಡ್ ಮಾಡೋದು. ಎಷ್ಟು ಸರಿ ಮಾಡಿರ್ತಾರೋ ಆ ನಂಬರಿಂದ. 10 ಟೈಮ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ 10 ಡಿವೈಡ್ ಮಾಡಿ, 20 ಟೈಮ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ 20 ಡಿವೈಡ್ ಮಾಡಿ. ಹಾಗೆ ಅದು ಮೀನ್ ವ್ಯಾಲ್ಯೂ ಆಗುತ್ತೆ. ಮೀನ್ ವ್ಯಾಲ್ಯೂನೇ ಆ್ಯಕ್ಚುಯಲ್ ವ್ಯಾಲ್ಯೂ. ಅದನ್ನು ನೀವು ಡಿಫ್ರೆನ್ಸ್ ತೆಗಿಬೇಕು. ಪ್ರತಿ ಟ್ರಯಲ್ಗೆ ಆ ಮೀನ್ ವ್ಯಾಲ್ಯೂ ಡಿಫ್ರೆನ್ಸ್ ತೆಗೆಯೋದು, ಅದು ಆ ಟ್ರಯಲ್ನಲ್ಲಿ ಆಗಿರೋವಂಥ ಎರರು, ಅದನ್ನ ಆಬ್ಸಲ್ಯೂಟ್ ಎರರ್ ಅಂತ ಕರಿತೀವಿ. ಇನ್ ಈಚ್ ಟ್ರಯಲ್ ಆ ಥರ ಪ್ರತಿ ಟ್ರಯಲ್ನಲ್ಲಿ ಆಬ್ಸಲ್ಯೂಟ್ ಎರರ್ ಎಷ್ಟಾಯಿತು ಅಂತ ಕಂಡುಹಿಡಿಯೋದು, ಅದಕ್ಕೆ ಮೀನ್ ಮಾಡೋದು. ಆ ಎಲ್ಲ ಟ್ರಯಲ್ಸ್ಗಳ ಆಬ್ಸಲ್ಯೂಟ್ ಎರರ್ನ ಮೀನ್ ಮಾಡೋದು, ಆ್ಯಡ್ ಮಾಡಿ ಆ ನಂಬರಿಂದ ಡಿವೈಡ್ ಮಾಡೋದು. ನಾನು 6 ಟೈಮ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೀನಿ, 6 ಡಿವೈಡ್ ಮಾಡಬೇಕು. ಹಾಗೆ ಆಮೇಲೆ ಆ ಏನು ಡಿಫರೆನ್ಸ್ ಈ ಮೀನ್ ವ್ಯಾಲ್ಯೂ ಬರುತ್ತೋ ಆಬ್ಸಲ್ಯೂಟ್ ಎರರ್ದು, ಆ ಮೀನ್ ವ್ಯಾಲ್ಯೂ ಆಫ್ ದಿ ಕ್ವಾಂಟಿಟಿ ಡಿವೈಡ್ ಮಾಡೋದು. ಮೀನ್ ಆಬ್ಸಲ್ಯೂಟ್ ಎರರ್ ಡಿವೈಡೆಡ್ ಬೈ ಮೀನ್ ವ್ಯಾಲ್ಯೂ ಈಸ್ ರಿಲೇಟಿವ್ ಎರರ್. ಅದಕ್ಕೆ 100 ಮಲ್ಟಿಪ್ಲೈ ಮಾಡಿದ್ರೆ ಪರ್ಸೆಂಟೇಜ್ ಎರರ್, ರೈಟ್? ಸ್ಟೂಡೆಂಟ್ಸ್, ವಿ ಶೀಲ್ an example to find absolute error, relative error, percentage error. ನೋಡಿ, ಒಂದು ಡೇಟಮ್ ಕೊಟ್ಟಿದ್ದೀನಿ ನಾನಿಲ್ಲಿ. ಡಯಾಮೀಟರ್ ಆಫ್ ವೈರ್. ಈಗ ವೈರ್ ಲೈಕ್ ದಿಸ್, ಇದ್ರ ಡಯಾಮೀಟರ್ ಕಂಡುಹಿಡಿಯೋದಕ್ಕೆ ನೀವು
ಬಿಗಿನಿಂಗ್ಲಿ ತೋರಿಸಿದ್ನಲ್ಲ, ಸ್ಕ್ರೂ ಗೇಜ್, ವರ್ನಿಯರ್ ಸ್ಕೇಲ್ ಯೂಸ್ ಮಾಡಿ ಯು ಹ್ಯಾವ್ ರೆಕಾರ್ಡೆಡ್ ದಿ ಡೇಟಾ. ಫಸ್ಟ್ ಟ್ರಯಲ್ನಲ್ಲಿ 2.34 ಸೆಂಟಿಮೀಟರ್, ಸೆಕೆಂಡ್ ಟ್ರಯಲ್ 2.36, ಥರ್ಡ್ 2.35, ಫೋರ್ತ್ 2.36, 2.38, 2.3 ಹೀಗೆ ಡಿಫ್ರೆಂಟ್ ಟ್ರಯಲ್ಸ್ ನೀವು ಮಾಡಿದ್ದೀರಾ. ಇದರಲ್ಲಿ ಸ್ಟೂಡೆಂಟ್ಸ್ ನೀವು ಈಗ ಆಬ್ಸಲ್ಯೂಟ್ ಎರರ್ನ ಮಾಡಬೇಕು ಅಂದರೆ ಫಸ್ಟ್ ನಿಮಗೆ ಟ್ರೂ ವ್ಯಾಲ್ಯೂ ಗೊತ್ತಾಗಬೇಕು. ಹೌ ಡು ಯು ಫೈಂಡ್ ಟ್ರೂ ವ್ಯಾಲ್ಯೂ? ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ಸೊಲ್ಯೂಷನ್. ಈಗ ಹೌ ಡು ಯು ಫೈಂಡ್ ಟ್ರೂ ವ್ಯಾಲ್ಯೂ? ಟ್ರೂ ವ್ಯಾಲ್ಯೂ ಗೊತ್ತಿದ್ರೇ ಯು ಕ್ಯಾನ್ ಫೈಂಡ್ ಎರರ್. ಎಷ್ಟು ಬರಬೇಕು ಅಂತ ಗೊತ್ತಿಲ್ಲ ಎರರ್ ಹೇಗೆ ಕಂಡುಹಿಡಿತೀರ? ಹಾಗಾದ್ರೆ ಟ್ರೂ ವ್ಯಾಲ್ಯೂ ಆರ್ ಆಲ್ಸೋ ಕಾಲ್ಡ್ ಆ್ಯಕ್ಚುಯಲ್ ವ್ಯಾಲ್ಯೂ. ಆ್ಯಕ್ಚುಯಲ್ ವ್ಯಾಲ್ಯೂ ನಿಮಗೆ ಗೊತ್ತಾಗಬೇಕು ಅಂದರೆ ದಟ್ ಈಸ್ ಮೀನ್. ಇದೇ ಮೀನ್ ವ್ಯಾಲ್ಯೂ. AM ಅಂದರೆ ಮೀನ್. ಒಡಿಡು ಇವೆಲ್ಲ ಆ್ಯಡ್ ಮಾಡ್ತಾರೆ. A1 + A2 + A3 + A4 + A5 + A6 ಇಷ್ಟು ವ್ಯಾಲ್ಯೂಸ್ನ ಆ್ಯಡ್ ಮಾಡಿ 6ನ ಡಿವೈಡ್ ಮಾಡ್ತೀರಾ. ನಾನು ಆ ವ್ಯಾಲ್ಯೂಸ್ನೆಲ್ಲ ಬರ್ಕೊಡ್ತೀನಿ ನೋಡಿ. ಈಗ ಫಸ್ಟ್ ವ್ಯಾಲ್ಯೂ 2.34 + 2.36 + 2.35 + 2.36 + 2.38 ಆ್ಯಂಡ್ ಲಾಸ್ಟ್ ಒನ್ 2.39. ಇಷ್ಟು ವ್ಯಾಲ್ಯೂಸ್ನ ನೀವು ಆ್ಯಡ್ ಮಾಡಿ 6ಇಂದ ಡಿವೈಡ್ ಮಾಡ್ತಾರೆ. ವೈ ಯು ಹ್ಯಾವ್ ಗಾಟ್ 6 ವ್ಯಾಲ್ಯೂ, 6 ಟ್ರಯಲ್ಸ್. ಹಾಗಾಗಿ ನೀವು AM = ನೀವು ಓಕೆ ಸ್ಟೂಡೆಂಟ್ಸ್, ಇಫ್ ಯು ಆ್ಯಡ್ ಆಲ್ ದಿ ವ್ಯಾಲ್ಯೂಸ್ ಗೆಟ್ 14.18. ಯು ಡೂ ಇಟ್ ಇನ್ ಕ್ಯಾಲ್ಕುಲೇಟರ್. ಸಿಂಪಲ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಳ್ಳಿ. ನೀವು ಯೂಸ್ ಮಾಡಿ ಅದರಲ್ಲಿ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ, ಮೈಂಡಲ್ಲೇ ನೀವು ಮಾಡೋದು ಪ್ರಾಕ್ಟೀಸ್ ಮಾಡಿ. ಮೈಂಡ್ ಕ್ಯಾಲ್ಕುಲೇಷನ್ ಆಲ್ವೇಸ್ ಗುಡ್. ನಿಮ್ಮ ಕೆಪಾಸಿಟಿ ಜಾಸ್ತಿ ಮಾಡಿ. ಸೊ ಡಿವೈಡ್ ದಿಸ್ ಯು ಗೆಟ್ 2.36. ಇದು ರೆಕರಿಂಗ್ ಬರ್ತಾ ಹೋಗುತ್ತೆ. ನೀವು 2 ಉಳಿಸ್ಕೊಳ್ತೀರಾ. ಸೊ AM = 2.36 ಉಳಿಸ್ಕೊಂಡ್ರಿ. ದಿಸ್ ಇಸ್ ದಿ ಮೀನ್ ವ್ಯಾಲ್ಯೂ ಸೆಂಟಿಮೀಟರ್ಸ್ನಲ್ಲಿ. ನಿಮ್ಮ ವ್ಯಾಲ್ಯೂ ಸ್ಪ್ರೆಡ್ಸ್ ಫ್ರಮ್ ದಿ ಮಿನಿಮಮ್ ವ್ಯಾಲ್ಯೂ ಇನ್ ದಿಸ್ 34 ಅಪ್ ಟು ಮ್ಯಾಕ್ಸಿಮಮ್ 39. ಅದರಲ್ಲಿ ಇನ್ ಬಿಟ್ವೀನ್ ವ್ಯಾಲ್ಯೂ ಯಾವುದು? 36. ಈಗ ಇದನ್ನೇ ನಾವು ಆ್ಯಕ್ಚುಯಲ್ ವ್ಯಾಲ್ಯೂ ಅಂತ ತಗೋಬೇಕು. ಇದು ಒಂದು ಸ್ಟೆಪ್ ಆಗೋಯಿತು. ನೆಕ್ಸ್ಟು ವಿಲ್ ಗೋ ಟು ದಿ ಕ್ಯಾಲ್ಕುಲೇಷನ್ ಆಫ್ ಆಬ್ಸಲ್ಯೂಟ್ ಎರರ್. ಆಮೇಲೆ ಮೀನಿಗೆ ಹೋಗಬೇಕು. ಫಸ್ಟ್ ಟ್ರಯಲ್ಗೆ ಆಬ್ಸಲ್ಯೂಟ್ ಎರರ್ ಇನ್ ಟ್ರಯಲ್ 1. ಟ್ರಯಲ್ 1ನಲ್ಲಿ ಆಬ್ಸಲ್ಯೂಟ್ ಎರರ್ ಕಂಡು ಹಿಡಿತೀರಾ. ವಾಟ್ ಇಸ್ ದಟ್? ಡೆಲ್ಟಾ A1. ಯು ರೈಟ್ ಡೆಲ್ಟಾ A1. ವಾಟ್ ಇಸ್ ಡೆಲ್ಟಾ A1? ಡೆಲ್ಟಾ A1 ಈಸ್ A1 - AM. ನೀವು A1 - AM ಆದರೂ ಬರ್ಕೋಬೋದು, AM - A1 ಆದರೂ ಬರಿಬೋದು. A1ನ ತಗೊಳ್ಳಿ. ವಾಟ್ ಇಸ್ A1? A1 ಈಸ್ 2.34 - 2.36 -2.36 and that value is now -0.02. ಕ್ಯಾಲ್ಕುಲೇಟ್ರಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಿ ಬರುತ್ತೆ. ಇದು 4 - 2 ಬರುತ್ತೆ. 0 ಆಯಿತು ಎರಡೂ. ಆ್ಯಂಡ್ ಗ್ರೇಟರ್ ನಂಬರ್ದು ಸೈನ್ ಬರೀತೀರಾ. ಸೊ ಸೆಕೆಂಡ್ ಒನ್ ಆಬ್ಸಲ್ಯೂಟ್ ಎರರ್ ಇನ್ ದಿ ಟ್ರಯಲ್ 2. ಐ ರೈಟ್ ಡೆಲ್ಟಾ A2. ವಾಟ್ ಇಸ್ ಡೆಲ್ಟಾ A2? ದಟ್ ಈಸ್ A2 - AM. ದಟ್ ಇಸ್ ಈಕ್ವಲ್ ಟು 2.34. ನೆಕ್ಸ್ಟ್ ವ್ಯಾಲ್ಯೂ ನೋಡಿ 2.36 - 2.36. ಸೊ ದಿ ವ್ಯಾಲ್ಯೂ ಇಸ್ 0.00. ಬಂತು, ವ್ಯಾಲ್ಯೂ 0 ಆಯಿತು. ಸಿಮಿಲರ್ಲಿ ಥರ್ಡ್ ಒನ್ ಡಿಟೋ ಬರೀತೀರ. ಆಬ್ಸಲ್ಯೂಟ್ ಎರರ್ ಇನ್ ದಿ ಥರ್ಡ್ ಟ್ರಯಲ್, ದಟ್ ಈಸ್ ಡೆಲ್ಟಾ A3. ದಟ್ ಈಸ್ ಈಕ್ವಲ್ ಟು A3 - AM. ಆ್ಯಂಡ್ ವಾಟ್ ಈಸ್ A3? A3 ವ್ಯಾಲ್ಯೂ ಇಸ್ 2.35 - 2.36. That's equal to -0.01. This is the third one. We'll continue here. That is fourth trial. In the fourth trial, ಅದೇ ಬರೀತೀರಾ absolute error in trial 4. So I write delta A4. That is equal to A4 - AM. So the value you turn ಮಾಡ್ಕೋಣ. A4 ನೋಡಿ ಅಲ್ಲಿ fourth one 2.36 - 2.36. That's equal to 0.00. 2.36 ಎರಡು ವ್ಯಾಲ್ಯೂಸ್ ತೊಗೊಂಡಿನಿ ನಾನು. ನೆಕ್ಸ್ಟು ಫಿಫ್ತ್ ಒನ್ನು ಅದು ಏನು ಬಂತು ಮೆಷರ್ ಮಾಡಿದಾಗ ಅದು ಹಾಕ್ಕೊಂಡಿದ್ದೀನಿ. ಫಿಫ್ತ್ ಒನ್ ಡೆಲ್ಟಾ A5. ದಟ್ಸ್ ಈಕ್ವಲ್ ಟು A5 - AM. ವಾಟ್ ಈಸ್ A5? A5 is 2.38 - 2.36. ದಟ್ ಇಸ್ ಈಕ್ವಲ್ ಟು 0.02 ಆಯಿತು. ಇದು ಪ್ಲಸ್ ಬಂತು ವ್ಯಾಲ್ಯೂ. ಆ್ಯಂಡ್ ಲಾಸ್ಟ್ ಒನ್
ಸಿಕ್ಸ್ ಟ್ರಯಲ್ನಲ್ಲಿ A6 ಡೆಲ್ಟಾ A6 ಈಕ್ವಲ್ಸ್ ಟು A6 minus AM, that is equal to A6 2.39 minus 2.36, that is equal to, the value is positive here, positive 0.031. So these are the values. Now the mean absolute error. What is mean absolute error? Mean absolute error is delta AM. ಅದರದ್ದು ಮೀನು ಅಂದರೆ ಏನು ಮತ್ತು ಅದರದ್ದು ಮೀನು ಬರೆಯೋದು ಹೇಗೆ? ಡೆಲ್ಟಾ A1 ಅದು ಪ್ಲಸ್ ಇರಲಿ ಮೈನಸ್ ಇರಲಿ ವ್ಯಾಲ್ಯೂ ಬರ್ಕೋಬೇಕು. ನೆಕ್ಸ್ಟು ಪ್ಲಸ್ ಡೆಲ್ಟಾ A2, ರೈಟ್, ಪ್ಲಸ್ ಡೆಲ್ಟಾ A3 ಪ್ಲಸ್ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ, ಪ್ಲಸ್ ಡೆಲ್ಟಾ A6 ಟ್ರಯಲ್ಸ್ ಇದೆ ಅಲ್ಲಿ, 6 ಟ್ರಯಲ್ಸ್ ಹಾಕ್ಕೊಡ್ತೀರಾ, ಡಿವೈಡ್ ಬೈ 6. ಹಾಗಾದರೆ ವಾಟ್ ಈಸ್ ಡೆಲ್ಟಾ AM? ಆಬ್ಸಲ್ಯೂಟ್ ಎರರ್ದು ಮೀನ್ ವ್ಯಾಲ್ಯೂ. ಎಲ್ಲ ಟ್ರಯಲ್ಸ್ದು ಎರರ್ ಬರ್ಕೋಣ ನೋಡಿ. ಫಸ್ಟ್ ಟ್ರಯಲ್ನಲ್ಲಿ -0.02 ಇದೆ, ಮೈನಸ್ ಇದ್ರೂ ಬರೀ ವ್ಯಾಲ್ಯೂ ಬರ್ಕೋಬೇಕು, +0.02 ಬರ್ಕೊಂಡೆ ಬರೀ ವ್ಯಾಲ್ಯೂ. ಸೆಕೆಂಡ್ ಒನ್ ಪ್ಲಸ್ 0.00, ಥರ್ಡ್ ವ್ಯಾಲ್ಯೂ -0.01, ಯು ರೈಟ್ ಜಸ್ಟ್ 0.01, ಪ್ಲಸ್ 0.00, ಪ್ಲಸ್ 0.02, ಪ್ಲಸ್ 0.03, ಡಿವೈಡೆಡ್ ಬೈ ಹೌ ಮೆನಿ ಟ್ರಯಲ್ಸ್? 6 ಟ್ರಯಲ್ಸ್. ಯು ರೈಟ್ ದಿ ವ್ಯಾಲ್ಯೂ ಡೆಲ್ಟಾ AM. ನೀವು ಎಲ್ಲವೂ ಆ್ಯಡ್ ಮಾಡ್ತೀವಿ, ಎಲ್ಲ ಆ್ಯಡ್ ಮಾಡೋದು ನೋಡಿ. 3 + 2 5 + 1 6 + 2 8.08, ಸಾರಿ, ಡಿವೈಡ್ ಬೈ 6, ದಟ್ ಇಸ್ ಈಕ್ವಲ್ ಟು 0.0. ನೀವು 1 6 1 6, ಆಮೇಲೆ 2 ಉಳ್ಕೊಳ್ತು, 20 ಆಯಿತು, 6 3 18, 3 3 3 3 ರೆಕರಿಂಗು. ಫೈನಲ್ ಆಗಿ ಡೆಲ್ಟಾ AM ಈಕ್ವಲ್ಸ್ ಟು ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ಡಿಜಿಟ್ ಉಳಿಸ್ಕೋಬೇಕು. ನೀವು ಮೆಷರ್ ಮಾಡಿರೋದ್ರೆ 2 ಡಿಜಿಟ್ಸ್ವರೆಗೆ, ಯಾರು ಮುಂದಕ್ಕೆ ಉಳಿಸ್ಕೊಳ್ಳೋಂಗಿಲ್ಲ. ರೌಂಡ್ ಆಫ್ ಮಾಡಿದ್ರಿ ಆವಾಗ ದಿ ವ್ಯಾಲ್ಯೂ 0.01 ಅಷ್ಟೇ. ರೌಂಡಿಂಗ್ ಆಫ್ ಎ ನಂಬರ್ ಅಂತ ನಿಮಗೆ ಅವತ್ತು ಹೇಳ್ಕೊಟ್ಟಿದ್ದೇವೆ ವಿಡಿಯೋದಲ್ಲಿ. ನೀವು ಯಾವ ನಂಬರ್ ನಂತರ ಬಿಡ್ತಿರೋ ಆ ನಂಬರ್ ಮೋರ್ ದೆನ್ 5 ಇದ್ದರೆ ಹಿಂದಿಂದ ಒಂದು ಜಾಸ್ತಿ ಮಾಡ್ತೀರಾ, ರೌಂಡಿಂಗ್ ಆಫ್ ಅ ನಂಬರ್. ದಿ ನಂಬರ್ ಯು ಆರ್ ಲಿವಿಂಗ್ ಇಸ್ 3, ವಿಚ್ ಇಸ್ ಲೆಸ್ ದೆನ್ 5, ರಿಟೈನ್ ದಿ ಪ್ರೀವಿಯಸ್ ಆ್ಯಸ್ ಇಟ್ ಈಸ್, ಚೇಂಜ್ ಮಾಡೋಂಗಿಲ್ಲ. 0.01, ದಟ್ಸ್ ಇಟ್. ದಿಸ್ ಈಸ್ ಮೀನ್ ಆಬ್ಸಲ್ಯೂಟ್ ಎರರ್. ಸೊ ಯುವರ್ ವ್ಯಾಲ್ಯೂ, ರೈಟ್, ಎರರು ಮ್ಯಾಕ್ಸಿಮಮ್ ಎಷ್ಟು ಬರ್ಬೋದು? ಆ್ಯಾವ್ರೇಜ್ ಆಗಿ 0.01. ಯುವರ್ ಮೀನ್ ವ್ಯಾಲ್ಯೂ ಈಸ್ 2.36, ಆಮೇಲೆ ಎರರ್ ಈಸ್ 0.01. ಹಾಗಾದ್ರೆ ನಿಮ್ಮ ಟೋಟಲ್ ಮೆಷರ್ಮೆಂಟ್ ಹೆಂಗೆ ಬರೀತೀರಾ? ಟೋಟಲ್ ಮೆಷರ್ಮೆಂಟ್, ಯು ಕ್ಯಾನ್ ರೈಟ್ ದಿಸ್. ಟೋಟಲ್ ಮೆಷರ್ಮೆಂಟ್ನ ಎಕ್ಸ್ಪ್ರೆಸ್ ಮಾಡೋದು ಹೇಗೆ? ಈಸ್ AM ಪ್ಲಸ್ ಆರ್ ಮೈನಸ್ ಡೆಲ್ಟಾ AM. ನೀವು ಮೆಷರ್ ಮಾಡಿರೋ ವ್ಯಾಲ್ಯೂದು ಆ್ಯಾವ್ರೇಜ್ ವ್ಯಾಲ್ಯೂ ಎಷ್ಟು? 2.36 ಪ್ಲಸ್ ಆರ್ ಮೈನಸ್ 0.01. ಅಂದರೆ ನೀವು ಏನು ಹೇಳ್ತಾ ಇದ್ದೀರಾ ಸೆಂಟಿಮೀಟರ್ನಲ್ಲಿ? ನೋಡಿ, ನನ್ನ ಮೆಷರ್ಮೆಂಟ್ ಈಸ್ ಕರೆಕ್ಟ್, ಎಕ್ಸಾಕ್ಟ್ಲಿ ಅರೌಂಡ್ 2.36. ದೆರ್ ಮೇ ಬಿ ಎರರ್ ಆಫ್ 0.01, ಅಂದರೆ ಮೈ ವ್ಯಾಲ್ಯೂ ಮೇ ಬಿ 2.36 ಪ್ಲಸ್ 0.01 ಆರ್ 2.36 ಮೈನಸ್ 0.01. ಪ್ಲಸ್ ಮಾಡಿದ್ರೆ 2.37 ಹೋಗುತ್ತೆ, ಮೈನಸ್ ಮಾಡಿದ್ರೆ 2.35. ಸೊ ಮೈ ವ್ಯಾಲ್ಯೂ ಲೈಸ್ ಬಿಟ್ವೀನ್ 2.35 ಆ್ಯಂಡ್ 2.37. ಆ ಥರ ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರಾ ಇನ್ ದಿಸ್ ಮೆಷರ್ಮೆಂಟ್. ನಾವು ಅದರಲ್ಲಿ ಯು ಕ್ಯಾನ್ ಫೈಂಡ್ ರಿಲೇಟಿವ್ ಎರರ್ ಆ್ಯಂಡ್ ಪರ್ಸೆಂಟೇಜ್ ಎರರ್. ನಾವು ಇಟ್ಸ್ ಟೈಮ್ ಟು ಫೈಂಡ್ ರಿಲೇಟಿವ್ ಎರರ್. ವೆರಿ ಈಸಿ, ಅಷ್ಟೆಲ್ಲ ಮಾಡಿದ್ದೀರಾ. ನಾನು ಇದನ್ನು ರಬ್ ಮಾಡ್ತೀನಿ, ಡೇಟಾ ನನಗೆ ಬೇಕಾಗಿಲ್ಲ. ಈಗ ಐ ಆಮ್ ಫೈಂಡಿಂಗ್ ನಾವು ದಿ ರಿಲೇಟಿವ್ ಮೀನ್ ಆಬ್ಸಲ್ಯೂಟ್ ಎರರ್ ಓವರ್. ನಾವು ಸೆಕೆಂಡ್ ಒನ್, ದಿ ರಿಲೇಟಿವ್ ಎರರ್. ವಾಟ್ಸ್ ರಿಲೇಟಿವ್ ಎರರ್? ರಿಲೇಟಿವ್ ಎರರ್ ಈಸ್ ಡೆಲ್ಟಾ A mean divided by A mean. What is delta A mean? Delta A mean is 0.01 divided by 2.36. A ratio ಮಾಡಿ. If you divide this, I'm getting this. Try ಮಾಡಿ ಕ್ಯಾಲ್ಕುಲೇಟರ್ನಲ್ಲಿ. ಸೊ ಪರ್ಸೆಂಟೇಜ್ ಎರರ್ ಬೇಕು. ನೀವು ಏನು ಮಾಡ್ತೀರಾ? ಪರ್ಸೆಂಟೇಜ್ ಎರರ್ಗೆ ಡೆಲ್ಟಾ AM ಡಿವೈಡ್ ಬೈ AM ಬರ್ಕೊಂಡು ಇಂಟು 100 ಮಾಡಬೇಕು ಬರೋ ವ್ಯಾಲ್ಯೂಗೆ. AM by AM is 0.0042 into 100. ಸೊ ಗೆಟಿಂಗ್ 100 ಮಾಡಿದ್ರೆ 0.42 ಆಗುತ್ತೆ. 100 ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಪರ್ಸೆಂಟ್ ಆನ್ಸರ್ ಬರೀ ನೋಡಿ. ಪರ್ಸೆಂಟ್ ಅಂತ ಹೀಗೆ ಬರೀಬೇಕು. ದಿಸ್ ಇಸ್ ಸಿಂಬಲ್ ಆಫ್ ಪರ್ಸೆಂಟೇಜ್, ರೈಟ್?
ಅಂದರೆ ಫಾರ್ ಎವರಿ 100 ಅಷ್ಟು ಎರರ್ ಆಗಿದೆ. ಈ ಥರ ನೀವು ವಿಲ್ ಫೈಂಡ್ ದಿ ಆಬ್ಸಲ್ಯೂಟ್ ಎರರ್ಗೆ ಏನು ಮಾಡ್ಬೇಕು ಹೇಳಿ, ಮೀನ್ ವ್ಯಾಲ್ಯೂ ಕಂಡುಹಿಡಿದು ಪ್ರೊಸೀಜರ್ ಫಾಲೋ ಮಾಡೋಣ. ಮೀನ್ ವ್ಯಾಲ್ಯೂ ಕಂಡುಹಿಡಿತೀರಾ. ಹೌ ಡು ಯು ಫೈಂಡ್ ಮೀನ್? ಆ್ಯಡ್ ಆಲ್ ದಿ ವ್ಯಾಲ್ಯೂಸ್ ಆಫ್ ಎನ್ ಎಕ್ಸ್ಪೆರಿಮೆಂಟಲ್ ಟ್ರಯಲ್ ಆ್ಯಂಡ್ ಡಿವೈಡ್ ಬೈ ದಿ ಸೇಮ್ ನಂಬರ್. 10 ಟೈಮ್ಸ್ ಮಾಡಿದರೆ ಆ್ಯಡ್ ಆಲ್ ದಿ ವ್ಯಾಲ್ಯೂಸ್ ಡಿವೈಡ್ ಬೈ 10. 5 ಟೈಮ್ಸ್ ಮಾಡಿದರೆ ಆ್ಯಡ್ ಆಲ್ ದಿ ವ್ಯಾಲ್ಯೂಸ್ ಆ್ಯಂಡ್ ಡಿವೈಡ್ ಬೈ 5. ಹಾಗೆ ಆಮೇಲೆ ಪ್ರತಿ ಟ್ರಯಲ್ದು ಏನು ಮೀನ್ ಡಿಫ್ರೆನ್ಸ್ ಬರುತ್ತೋ ಆ ಪ್ರತಿ ಟ್ರಯಲ್ದು ವ್ಯಾಲ್ಯೂನ ಮೀನ್ ವ್ಯಾಲ್ಯೂಗೆ ಡಿಫ್ರೆನ್ಸ್ ತೆಗೀರಿ. ಅದು ಆಬ್ಸಲ್ಯೂಟ್ ಎರರ್. ಆಬ್ಸಲ್ಯೂಟ್ ಎರರ್ ಎಲ್ಲದೂ ಮೀನ್ ತೆಗಿತೀರಾ. ಆ್ಯಡ್ ಆಲ್ ದಿ ಆಬ್ಸಲ್ಯೂಟ್ ಎರರ್ಸ್ ಆ್ಯಂಡ್ ಡಿವೈಡ್ ಬೈ ದಿ ಸೇಮ್ ನಂಬರ್. ಎಷ್ಟು ಟೈಮ್ಸ್ ಎಕ್ಸ್ಪೆಂಡ್ ಮಾಡಿದ್ರು ಅಷ್ಟು ಟೈಮ್ಸ್. ನೋಡಿ ಇಲ್ಲಿ ಬಂತು. ಆ್ಯಂಡ್ ಇದು ಮೀನ್ ಆಬ್ಸಲ್ಯೂಟ್ ಎರರ್. ಹಾಗೆ ನಿಮ್ಮ ವ್ಯಾಲ್ಯೂ 2.36 ಆ್ಯಾವ್ರೇಜ್ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ ಆ್ಯಾವ್ರೇಜ್ ವ್ಯಾಲ್ಯೂ ಆಫ್ ಎರರ್, ಮೀನ್ ವ್ಯಾಲ್ಯೂ ಆಫ್ ಎರರ್ 0.01. ಇದಕ್ಕೆ ನಾವು ಕ್ಯಾನ್ ಫೈಂಡ್ ರಿಲೇಟಿವ್ ಎರರ್. ನೋಡಿ ರಿಲೇಟಿವ್ ಎರರ್ ಡೆಲ್ಟಾ ಎ ಎಮ್ ಬೈ ಎ ಎಮ್, ಇದು 100 ಮಲ್ಟಿಪ್ಲೈ ಮಾಡಿಕೊಂಡ್ರೆ ಪರ್ಸೆಂಟೇಜ್ ಎರರ್.